ವಂದನೆಗಳು ಸಿಸ್ಟರ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶುಭ ವಂದನೆಗಳನ್ನು ತಿಳಿಸುತ್ತಾ ಈಗ ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚಿದ್ದೇ ಆದರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ಈ ಒಂದು ಉದಯ ಕಾಲದಲ್ಲಿ ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವುಗಳು ದೇವ, ನಿನ್ನ ಚಿತ್ತದಿಂದ ನಿನ್ನ ಕೃಪೆಯಿಂದ ನಾವೆಲ್ಲರೂ ಕೂಡ ಈ ಮಾಧ್ಯಮದ ಮೂಲಕವಾಗಿ ನಾವೆಲ್ಲರೂ ಸೇರಿ ದೇವ, ನಿನ್ನನ್ನು ಘನಪಡಿಸಲು, ನಿನ್ನನ್ನು ಸ್ತುತಿಸಲು, ಕೊಂಡಾಡಲು ಒಂದಾಗಿದ್ದೇವೆ. ದೇವ, ಕೊಟ್ಟಿರುವ ಅವಕಾಶಕ್ಕಾಗಿ ಸ್ತೋತ್ರ. ಇನ್ನು ಅನೇಕ ಸಹೋದರ ಸಹೋದರಿಯರು ತಮ್ಮ ವ್ಯಕ್ತಿಗತವಾಗಿರಬಹುದು ಅಥವಾ ಯಾವುದೇ ಸಮಸ್ಯೆಯಿಂದ ಬರದೇ ಇರಬಹುದು ದೇವ, ಅಂಥವರನ್ನು ಕೂಡ ನೀವು ಆಶೀರ್ವದಿಸಿದ್ದೇವ. ಈ ಒಂದು ಮಾಧ್ಯಮದ ಮೂಲಕವಾಗಿ ಅನೇಕ ಸಂಗತಿಗಳು ನಿನ್ನ ಮಕ್ಕಳಿಗೆ ತಿಳಿದು ದೇವ, ನಿನ್ನ ಪರಲೋಕ ರಾಜ್ಯದ ಬಾಧ್ಯಸ್ಥರಾಗುವಂಥ ಅವಕಾಶವನ್ನು ನಮ್ಮೆಲ್ಲರಿಗೂ ಮಾಡಿಕೊಡುತ್ತಂದೆ. ವಾಕ್ಯವನ್ನು ಕೇಳಿ, ವಾಕ್ಯವನ್ನು ಅರ್ಥ ಮಾಡಿಕೊಂಡು, ವಾಕ್ಯದ ಪ್ರಕಾರ ಜೀವಿಸುವ ಶಕ್ತಿಯನ್ನು ನಮಗೆ ಅನುಗ್ರಹಿಸಿ ಕೊಡುತ್ತಂದೆ. ದೇವ, ನನ್ನ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ನಿಮ್ಮ ಕೈ ಒಪ್ಪಿಸುತ್ತಾ ನಮ್ಮೆಲ್ಲರನ್ನು ಕೂಡ ಜ್ಞಾನದಿಂದ, ವಿವೇಕದಿಂದ, ಭಕ್ತಿಯಿಂದ ವೃದ್ಧಿಪಡಿಸಿ ನಮ್ಮನ್ನು ಕಾಪಾಡಿ ಕಾಯಬೇಕಂತ ಹೇಳಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನವರ ಹೆಸರಿನ ಮುಖಾಂತರವಾಗಿ ಪ್ರಾರ್ಥನೆ ನಿಮಗೆ ಸಮರ್ಪಿಸುತ್ತೇವೆ ತಂದೆ, ಆಮೇಲೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗಾಗಲೇ ನಾವು ಬಹಳ ದಿನಗಳಿಂದ ಈ ಮುಂಜಾನೆಯ ಪ್ರಾರ್ಥನಾ ಕೂಟದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಸಂತೋಷ. ಭಾಗಿಯಾಗುವುದರ ಮುಖಾಂತರವಾಗಿ ನಾವು ಅನೇಕ ಸಂಗತಿಗಳನ್ನು, ಹೊಸ ಹೊಸ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಜ್ಞಾನದಲ್ಲಿಯೂ ಭಕ್ತಿಯಲ್ಲಿ ಕೂಡ ವೃದ್ಧಿ ಆಗ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ನನಗೆ ಉಂಟಾಗ್ತಾ ಇದೆ ಪ್ರಿಯರೇ. ಖಂಡಿತವಾಗಲೂ ಕೂಡ ನಾವೆಲ್ಲರೂ ಕೂಡ ಈ ಭಕ್ತಿ ಮಾರ್ಗದಲ್ಲಿ, ಈ ಜ್ಞಾನ ಮಾರ್ಗದಲ್ಲಿ ನಾವು ಅತಿ ಹೆಚ್ಚಾಗಿ ತೊಡಗಿಸಿಕೊಂಡಾಗ ಇದು ಮೇಲಣ ಲೋಕದ ತಂದೆಯವರಿಗೂ ಈ ಲೋಕದ ನಮಗೂ ಕೂಡ ಏನಪ್ಪ ಅಂತಂದರೆ ತುಂಬ ಫಲಕಾರಿಯಾಗಿದೆ ಪ್ರಿಯರೇ. ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಪ್ರತಿದಿನವೂ ಕೂಡ ನಾವು ವಾಕ್ಯಕ್ಕೆ ಹತ್ರ ಆಗ್ತಾ ಇದ್ದೇವೆ, ಪ್ರತಿದಿನವೂ ಕೂಡ ನಾವು ಭಕ್ತಿಯಲ್ಲಿ ಬಾಳ್ತಾ ಇದ್ದೀವಿ ಅಂತಂದರೆ ಖಂಡಿತವಾಗಲೂ ಕೂಡ ದೇವರು ಸಂತೋಷ ಪಡುವಂಥ ಸಂಗತಿಗಳು ಪ್ರಿಯರೇ. ಇದು ವಾಸ್ತವಿಕವಾಗಿ ನಮ್ಮ ನಿಜ ಜೀವಿತದಲ್ಲಿ ನಾವು ವಾಕ್ಯಕ್ಕೆ ವಿಧೇಯರಾಗಿ ನಡೆದಿದ್ದೇ ಆದರೆ ಖಂಡಿತವಾಗಲೂ ಕೂಡ ನಮಗೆ ಜೀವವೆಂಬ ಜಯಮಾಲೆ ಸಿಗುವ ಒಂದು ದಾರಿಯಲ್ಲಿದ್ದೀವಿ ಅಂತಕ್ಕಂಥ ಒಂದು ನಂಬಿಕೆ ಪ್ರಿಯರೇ. ಯಾಕಂದರೆ ಕ್ರಿಸ್ತನನ್ನು ಧರಿಸಿಕೊಂಡಂಥ ನಾವುಗಳು, ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಹೊಂದಿರತಕ್ಕಂಥ ನಾವುಗಳು, ಕ್ರಿಸ್ತನ ನಿಬಂಧನೆಗಳನ್ನು, ಕ್ರಿಸ್ತನ ಮಾರ್ಗವನ್ನು ಅನುಸರಿಸಿ ನಡೀತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಪ್ರಿಯರೇ. ಈ ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂಥ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಅನೇಕ ಶೋಧನೆಗಳನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇದು ನಾವು ಹೇಳುವಂಥ ಮಾತುಗಳಲ್ಲ, ವಾಸ್ತವಿಕವಾಗಿ ನಮ್ಮ ಸಮಾಜದಲ್ಲಿ ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂಥವರ ಮೇಲೆ ಯಾವ ರೀತಿ ಶೋಧನೆಗಳು ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ನಾವು ವಾಕ್ಯದ ಮುಖಾಂತರವಾಗಿ ನೋಡೋಣ ಪ್ರಿಯರೇ. ಯಾಕಂದರೆ ಈ ಸಂಗತಿಗಳನ್ನು ದೇವರು ಸ್ವತಃ ಭಕ್ತರ ಮೂಲಕವಾಗಿ ನಮಗೆ ಬೈಬಲ್ನಲ್ಲಿ ಬರೆಸಲ್ಪಟ್ಟಿರ್ತಕ್ಕಂಥ ಸಂಗತಿಗಳನ್ನ ಇವತ್ತು ತಿಳ್ಕೊಳ್ತೀವಿ ಪ್ರಿಯರೇ. ಕ್ರಿಸ್ತನನ್ನ ಅನುಸರಿಸಿ ನಡೆಯುವಂಥ ಸಂದರ್ಭದಲ್ಲಿ, ದೇವರ ಭಕ್ತಿ ವಿಷಯದಲ್ಲಿ ನಾವೆಲ್ಲರೂ ಕೂಡ ಜಾಗೃತಿಯಿಂದ ಇರುವಂಥ ಸಂದರ್ಭದಲ್ಲಿ ನಮ್ಮ ಭಕ್ತಿ ಜೀವಿತಕ್ಕೆ ಅಥವಾ ನಮ್ಮ ನೀತಿ ಮಾರ್ಗಕ್ಕೆ ಎದುರಾಗುವಂತಹ ಆತಂಕಗಳೇ ಜಾಸ್ತಿ ಇರುತ್ತೆ ಹೊರತು ಅವೆಲ್ಲದರಲ್ಲಿ ನಾವು ಸಂತೋಷ ಪಡ್ತಕ್ಕಂಥದ್ದು ಸಮಯ ಕಡಿಮೆ ಇರುತ್ತೆ ಪ್ರಿಯರೇ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ದೇವರನ್ನ ಅನುಸರಿಸಿ ನಡೆಯುವಂಥವರಿಗೆ, ದೇವರ ಮಾರ್ಗದಲ್ಲಿ ನಡೆಯುವಂಥ ಜನರಿಗೆ ಅನೇಕ ವಿಧವಾದಂಥ ಅನೇಕ ರೀತಿಯಂಥ ಕಷ್ಟಗಳನ್ನು ನಾವು ನೋಡುವಂಥದ್ದು ಅಥವಾ ಎದುರಿಸುವಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಪೇತ್ರನು ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ನಾವು ಸಾರಿ ಆಲೋಚಿಸಿದಾಗ ಪ್ರಿಯರೇ, ಎಂಥ ಒಂದು ಎಚ್ಚರಿಕೆಯನ್ನ ದೇವರು ನಮಗೆ ಪೇತ್ರನ ಮುಖಾಂತರವಾಗಿ ಬರೆಸಿದ್ದಾನೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. 1ನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ.
ಸ್ವಸ್ಥಚಿತ್ತರಾಗಿರ್ರಿ, ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರಿ. ಎಚ್ಚರವಾಗಿರ್ರಿ. ನೋಡಿ, ಈ ಮಾತನ್ನ ಯಾರಿಗೆ ಹೇಳ್ತಾನೆ ಅಂತಂದ್ರೆ ವಿಶ್ವಾಸಿಗಳಿಗೆ, ಭಕ್ತರಿಗೆ, ನಮ್ಮಂತ ನಿಮ್ಮಂತ ಜನರಿಗೆ, ಯಾರು ದೇವರ ಮಾರ್ಗದಲ್ಲಿ ದೇವರ ನಿಯಮಗಳನ್ನು ಅನುಸರಿಸಿ ನಡೆಯುವಂತ ವಿಶ್ವಾಸಿಗಳಿಗೆ ಹೇಳ್ತಕ್ಕಂಥ ಮಾತು ಏನಂತಂದ್ರೆ, ನೀವು ಸ್ವಸ್ಥಚಿತ್ತರಾಗಿರಿ ಮತ್ತು ಎಚ್ಚರವಾಗಿರಿ. ಎರಡು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಅದಾವ ನೋಡ್ರಿ. ಸ್ವಸ್ಥಚಿತ್ತರಾಗಿರಿ, ಪೇಷನ್ಸ್ ಇಂದ ಇರಿ ನೀವು, ಮತ್ತು ಎಚ್ಚರಿಕೆಯಿಂದ ಇರಿ ನೀವು. ಎಚ್ಚರಿಕೆ ಕೂಡ ಬಹಳ ಇಂಪಾರ್ಟೆಂಟ್ ಇದೆ ಪ್ರಿಯರೇ. ಸ್ವಸ್ಥಚಿತ್ತರಾಗಿರ್ಬೇಕು ಮತ್ತು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಸಂಗತಿಯನ್ನ ಇಲ್ಲಿ ಪೌಲನು ನಮಗೆ ಒಂದು ಸ್ಟ್ರೆಸ್ ಮಾಡ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ನಮಗೆ ಒಂದು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾನೆ ಪ್ರಿಯರೇ. ಯಾಕೆ ಬೇಕು ಈ ಎಚ್ಚರಿಕೆ, ಯಾಕೆ ಬೇಕು ಈ ಸ್ವಸ್ಥಚಿತ್ತ ಅಂತಕ್ಕಂಥದ್ದನ್ನ ನಾವು ಆಲೋಚಿಸಿದಾಗ ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ತಾನೆ ಪ್ರಿಯರೇ. ಸ್ವಸ್ಥಚಿತ್ತರಾಗಿ ಯಾಕಿರಬೇಕು, ನಿಮ್ಮ ವಿರೋಧಿಯಾಗಿರೋ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾನೆ. ನಿಮ್ಮ ವಿರೋಧಿಯಾಗಿರುವ ಸೈತಾನನು, ನೋಡಿ ಯಾರಿಗೆ ವಿರೋಧಿ ಸೈತಾನನು? ನಮಗೆ. ನಮಗೆ ಅಂದ್ರೆ ಯಾರಿಗೆ? ದೇವರ ಮಾರ್ಗದಲ್ಲಿ ನಡೆಯುವಂತ ಪ್ರತಿಯೊಬ್ಬರಿಗೂ ಕೂಡ ಸೈತಾನನು ವಿರೋಧಿ ಪ್ರಿಯರೇ. ಯಾಕೆ ಅಂತಂದ್ರೆ, ಯಾರು ದೇವರ ಜೊತೆಗೆ ತನ್ನ ಸಂಗಾತವನ್ನು ಅಂತ ಅಂದ್ರೆ ತನ್ನ ಒಂದು ರಿಲೇಶನ್ಶಿಪ್ ಅನ್ನ ಹೊಂದಿರ್ತಾನೋ, ಯಾರು ದೇವರ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರ್ತಾನೋ, ಯಾರು ದೇವರ ಮಾರ್ಗವನ್ನು ಅನುಸರಿಸಿ ನಡೀತಕ್ಕಂಥ ವ್ಯಕ್ತಿ ಇರ್ತಾನೋ, ಆ ವ್ಯಕ್ತಿಯ ಜೊತೆಗೆ ಸೈತಾನನಿಗೆ ಬರುತ್ತೆ ಸಂಘರ್ಷ. ಆಗ ಆ ಸೈತಾನನ ನಮ್ಗೆ ಏನಾಗ್ತಾನಂತಂದ್ರೆ ವಿರೋಧಿ ಆಗ್ತಾನೆ ಪ್ರೇರೆ. ಆತನ ದೃಷ್ಟಿಯಲ್ಲಿ ನಾವು ದೇವರೊಟ್ಟಿಗೆ ನಾವು ಅನ್ಯೋನ್ಯತೆಯನ್ನು ಹೊಂದಿದ್ದೆ ಆದರೆ, ದೇವರ ಭಯಭಕ್ತಿ ಜೀವಿತದಲ್ಲಿ ನಾವು ಹೆಚ್ಚಿಗೆ ಸಹವಾಸವನ್ನು ಹೊಂದಿದ್ದೆ ಆದರೆ, ಖಂಡಿತವಾಗಲೂ ಕೂಡ ಸೈತಾನನ ಟಾರ್ಗೆಟ್ ನಾವುಗಳೇ ಪ್ರಿಯರೇ. ಹಾಗಾಗಿ ಪೇತ್ರನು ಹೇಳ್ತಾನೆ, ನಿಮ್ಮ ವಿರೋಧಿಯಾಗಿರುವ ಸೈತಾನನು, ಎಸ್ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಎಂದು ಹುಡುಕುತ್ತಾ ತಿರುಗುತ್ತಾನೆ. ಯಾರನ್ನ ನುಂಗಲಿ, ಯಾರನ್ನ ನುಂಗಲಿ, ಯಾರನ್ನ ಕೆಡಲಿ, ಯಾರನ್ನ ಹಾಳು ಮಾಡ್ಲಿ, ಯಾರನ್ನ ಭಯಭಕ್ತಿಯಿಂದ ನಾನು ಏನಪ್ಪ ಅಂದ್ರೆ ದೂರ ಮಾಡ್ಲಿ, ಯಾರ ವಿಶ್ವಾಸದಿಂದ ಏನಪ್ಪ ಅಂತ ನಾನು ಹೇಳ್ಕೊಂಬಿಡ್ಲಿ ಅನ್ನುವಂಥ ರೀತಿಯಲ್ಲಿ ಸೈತಾನನು ಸಿಂಹದೋಪಾದಿಯಲ್ಲಿ, ಗರ್ಜಿಸುವ ಸಿಂಹದೋಪಾದಿ. ಈ ಸಿಂಹ ಗರ್ಜಿಸುವಂತ ಸಂದರ್ಭದಲ್ಲಿ ಎಷ್ಟು ರೌದ್ರವಾಗಿ ಕಾಣಿಸುತ್ತನೋ ಅಷ್ಟು ರೌದ್ರವಾಗಿ ಸೈತಾನನು ನಮ್ಮ ಮೇಲೆ ಗರ್ಜಿಸ್ತಾ ಇದ್ದಾನೆ ಪ್ರಿಯರೇ. ಯಾಕೆ? ದೇವರಿಗೆ ಹತ್ರ ಆಗ್ಬಾರ್ದು ಅಂತಕ್ಕಂಥ ಒಂದು ಕಾನ್ಸೆಪ್ಟ್. ಒಂದು ವೇಳೆ ದೇವರಿಗೆ ಹತ್ತಿರ ಅನಾದ್ರೆ ನನ್ನ ಒಂದು ಬಲ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಸೈತಾನನ ಉದ್ದೇಶ ಪ್ರಿಯರೇ. ಹಂಗಾಗಿ ಯಾರನ್ನು ನುಂಗಲಿ, ಯಾರನ್ನ ಕೆಡವಲಿ, ಯಾರನ್ನ ದೂರ ಮಾಡಲಿ, ಯಾರನ್ನ ವಿಶ್ವಾಸದಿಂದ ನಾನು ತಳ್ಳಲಿ ಅಂತಕ್ಕಂಥ ಒಂದು ಹಸಿವಿನಿಂದ, ಗರ್ಜನೆಯಿಂದ ಸೈತಾನನು ಇವತ್ತು ಕಾಯ್ತಾ ಇದ್ದಾನೆ ಪ್ರಿಯರೇ. ಅದು ನನ್ನ ಜೀವಿತದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಜೀವಿತದಲ್ಲಿ ಆಗಿರ್ಬೋದು. ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ದೇವರಿಗೆ ಹತ್ರನಾಗ್ತಾನಂತಂದ್ರೆ ಆತನನ್ನ ಯಾವ ರೀತಿ ನಾನು ಸೆಳ್ಕೋಬೇಕು ಅನ್ನುವಂಥ ತಂತ್ರದಲ್ಲಿ ನಿಮಗ್ನನಾಗ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸೈತಾನನ ಪ್ರಿಯರೇ. ಆದುದರಿಂದ ಪೌಲನು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ, ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುವ ಒಬ್ಬ ವ್ಯಕ್ತಿ ಅಥವಾ ಒಂದು ಆತ್ಮ, ಅದೇ ಸೈತಾನನ ಪ್ರಿಯರೇ. ಆ ಸೈತಾನನು ನಮ್ಮನ್ನು ಯಾವ ರೀತಿ ನುಂಗಬೇಕು, ಯಾವ ರೀತಿ ಕೆಡವಬೇಕು ಅಂತಕ್ಕಂಥದ್ರಲ್ಲಿ ಆಗಿದ್ದಾನೆ. ಹಂಗಾಗಿ ನೀವೆಲ್ಲರೂ ಕೂಡ ಆತನ ವಿಷಯದಲ್ಲಿ, ಆ ಸೈತಾನನ ಕಾರ್ಯದಲ್ಲಿ ಅಥವಾ ಸೈತಾನನ ಕುಯುಕ್ತಿಯಲ್ಲಿ ನಾವೆಲ್ಲರೂ ಕೂಡ ಸ್ವಸ್ಥಚಿತ್ತರಾಗಿದ್ದು ಎಚ್ಚರವಾಗಿರುವಂತ ಅವಶ್ಯಕತೆ ನಮಗಿದೆ ಪ್ರಿಯರೇ. ಯಾಕಂತಾರೆ ನನ್ನ ಸಹೋದರ ಸಹೋದರಿಯರು ಯೌವನಾವಸ್ಥೆಯಲ್ಲಿ, ಯೌವನ ಕಾಲದಲ್ಲಿ ದೇವರನ್ನ ಕೊಂಡಾಡಿಕೊಂಡು, ದೇವರನ್ನ ಅನುಸರಿಸಿಕೊಂಡು, ದೇವರಿಗೆ ತಮ್ಮ ಜೀವಿತಗಳನ್ನು ಅರ್ಪಿಸಿಕೊಂಡಿರ್ತಕ್ಕಂಥ ಅನೇಕ ಸಹೋದರ ಸಹೋದರಿಯರು ನಮ್ಮ ಮಧ್ಯದಲ್ಲಿದ್ದಾರೆ ಪ್ರಿಯರೇ. ಅವರನ್ನೇ ಟಾರ್ಗೆಟ್ ಮಾಡಿ, ನಮ್ಮನ್ನೆಲ್ಲರನ್ನ ಟಾರ್ಗೆಟ್ ಮಾಡಿ ಯಾರನ್ನ ನುಂಗಲಿ ಎಂದು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಹುಡುಕ್ತಾ ಇದ್ದಾನೆ ಪ್ರಿಯರೇ. ಆದುದರಿಂದ ನಾವೆಲ್ಲರೂ ಕೂಡ ಎಚ್ಚರಿಕೆಯಾಗಿರಬೇಕು ಪ್ರಿಯರೇ. ಆತನ ಬಲೆಗೆ ಬೀಳದೆ, ಆತನ ಒಂದು ಮಾರ್ಗಕ್ಕೆ ನಾವು ಆಕರ್ಷಿತರಾಗದೆ ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು
ಬಹಳ ಮುಖ್ಯವಾಗಿದೆ ಪ್ರಿಯರೇ. ಮುಂದೆ ನೋಡಿದಾಗ ನಮಗೆ ಇನ್ನೂ ಗೊತ್ತಾಗುತ್ತೆ ಏನಪ್ಪ ಅಂತಾರೆ, ನೀವು ಅವರನ್ನು ನಂಬ- ಎಸ್, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ನಾವು ಯಾವ ರೀತಿ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕಂತಕ್ಕಂಥದ್ದನ್ನು ಕೂಡ ಇಲ್ಲಿ ಪೌಲನು ನಮಗೆ ತಿಳಿಯಪಡಿಸ್ತಾ ಇದ್ದಾನೆ ಪ್ರಿಯರೇ. ಯಾಕಂದ್ರೆ ಆಲ್ರೆಡಿ ಆತನ ಪೇತ್ರನು ಆರಂಭವಾಗಿದೆ. ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುವಂತ ಕಾರ್ಯ ಪ್ರಾರಂಭವಾಗಿದೆ ಈಗಾಗಲೇ. ಆ ವಿಷಯದಲ್ಲಿ ನಾವು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಪೌಲನು ನಮಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಎಸ್, ಯಾವ ರೀತಿ ಇರ್ಬೇಕು ನಾವು? ಓದಿ ಪ್ರಿಯರೇ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ದೃಢವಾಗಿದ್ದು ಆತನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದದೆಯಲ್ಲ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನು ಅನುಭವಿಸ್ತಿದ್ದಾರೆ. ಕ್ರಿಸ್ತನನ್ನ ಧರಿಸಿಕೊಂಡು ಕ್ರಿಸ್ತನನ್ನ ಸ್ವಂತ ರಕ್ಷಕನಂತ ಹೇಳಿ ಅಂಗೀಕರಿಸಿಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ನೀಡಿ ನಮಗೆ ರಕ್ಷಣೆಯನ್ನು ನೀಡಿದ್ದಾನೆ ಅಂತ ಹೇಳಿ ಅಂಗೀಕರಿಸಿಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಇವತ್ತು ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಂದರ್ಭ ಸೈತಾನನ ನಮಗೆ ತಂದಿದ್ದಾನೆ ಪ್ರಿಯರೇ. ಅದಾ ನಮಗೆ ಸ್ಪಷ್ಟವಾಗುತ್ತೆ. ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಕ್ರಿಸ್ತನನ್ನ ಸ್ವಂತ ರಕ್ಷಕರಂತೇಳಿ ಅಂಗೀಕರಿಸಿಕೊಂಡಿರ್ತಕ್ಕಂಥ ಕ್ರಿಸ್ತನೇ ನಮಗೆ ನಿತ್ಯ ಜೀವವನ್ನು ಉಂಟು ಮಾಡುವಂತ ವ್ಯಕ್ತಿ ಅಂತ ಹೇಳಿ ಗೊತ್ತಾದ ನಂತರ ನಮಗೆ ಏನು ಉಂಟಾಗ್ತಾ ಇದೆ ಅಂತಂದ್ರೆ, ನಮ್ಮೆಲ್ಲರಿಗೂ ಕೂಡ, ನಮ್ಮ ಸಹೋದರರೆಲ್ಲರಿಗೂ ಕೂಡ ಬಾಧೆಗಳನ್ನ ಅನುಭವಿಸುವಂತ ಪರಿಸ್ಥಿತಿ ಇವತ್ತು ಬಂದಿದೆ ಪ್ರಿಯರೇ. ಯಾಕಂದ್ರೆ ಸೈತಾನನ ಕುಯುಕ್ತಿಯಿಂದ ನಮಗೆ ಬಾಧೆಗಳನ್ನ ಎದುರಿಸುವಂತ, ನಮಗೆ ಬಾಧೆಗಳನ್ನ ಬರುವಂತ ಒಂದು ಕೆಲಸವನ್ನ ಇವತ್ತು ಸೈತಾನನ ನಮ್ಮ ಮೇಲೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಯಾಕೆ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ನೋಡಿದಾಗ ಆತನ ಒಂದೇ ಉದ್ದೇಶ ನಮ್ಮೆಲ್ಲರ ವಿಶ್ವಾಸ, ನಮ್ಮೆಲ್ಲರ ಭಕ್ತಿ ಜೀವಿತ ಹಾಳು ಮಾಡ್ಬೇಕನ್ನುವಂಥದ್ದು ಪ್ರಿಯರೇ. ಒಂದು ಸಾರಿ ನಮ್ಮ ಭಕ್ತಿ ಜೀವಿತ ಹಾಳಾಯ್ತಂತಾರೆ ನಾವು ಯಾವುದಕ್ಕೆ ಆಕರ್ಷಿತರಾಗ್ತೀವಿ ಅಂತಂದ್ರೆ ಅದು ಸೈತಾನನ ಮಾರ್ಗಕ್ಕೆ ಆಕರ್ಷಿತರಾಗ್ತೀವಿ ಪ್ರಿಯರೇ. ಅದು ಆತನ ಉದ್ದೇಶ. ಆ ಆಕರ್ಷಣೆಯನ್ನ ಮಾಡ್ಕೋಬೇಕು ಅಂತ ಹೇಳಿ ಸಿಂಹದೋಪಾದಿಯಲ್ಲಿ ಗರ್ಜಿಸುವ ಸಿಂಹದೋಪಾದಿಯಾಗಿ ನಮ್ಮ ಮಧ್ಯದಲ್ಲಿ ತಿರುಗ್ತಾ ಇದ್ದಾನೆ. ಆತನು ನಮ್ಮನ್ನು ಆತನ ಕಡೆಗೆ ಎಳೆದುಕೊಳ್ಳುವಂತ ಸಹವಾಸಕ್ಕೆ ನಮ್ಮನ್ನ ಬಲಿ ಹಾಕಿ ಎಣ್ತಾ ಇದ್ದಾನೆ ಪ್ರಿಯರೇ. ಆದುದರಿಂದ ನಮ್ಮೆಲ್ಲರಿಗೂ ಕೂಡ ಶ್ರಮ ಇರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ಪ್ರಿಯರೇ. ಆ ಶ್ರಮಗಳನ್ನ ಯಾವ ರೀತಿ ಎದುರಿಸ್ಬೇಕು ಅನ್ನುವಂಥದ್ದನ್ನ ಇವತ್ತು ನಾನು ಹೇಳ್ತಕ್ಕಂಥ ಪಾಠ ಪ್ರಿಯರೇ. ಅರ್ಥ ಆಯ್ತಾ? ಶೋಧನೆಗಳನ್ನ ಜಯಿಸಿ ಕ್ರಿಸ್ತನ ಮಾರ್ಗದಲ್ಲಿ ನಾವು ಯಾವ ರೀತಿ ನಡಿಬೇಕಂತಕ್ಕಂಥದ್ದು ಇವತ್ತು ನಾವು ಕಲ್ತ್ಕೊಳ್ತಕ್ಕಂಥ ಒಂದು ಪಾಠ ಪ್ರಿಯರೇ. ಶೋಧನೆಗಳು ಇದೇನಾ ಅಂತಂದಾಗ ಎಸ್ ಇದೆ ಪ್ರಿಯರೇ. ಕ್ರಿಸ್ತನನ್ನ ಅನುಸರಿಸುವಂತವರಿಗೆ, ಕ್ರಿಸ್ತನನ್ನ ರಕ್ಷಕನಂತ ಹೇಳಿ ಒಪ್ಪಿಕೊಂಡಂತವರಿಗೆ ಯಾವ ರೀತಿಯಾದಂಥ ಶ್ರಮಗಳು ಆದಿ ಕಾಲದಿಂದಲೂ ಕೂಡ, ಅನಾದಿ ಕಾಲದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂತಂದ್ರೆ ದೇವರ ಮಾರ್ಗದಲ್ಲಿ ನಡೆಯುವಂತ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಸೈತಾನನು ಯಾವ ರೀತಿ ತನ್ನ ಬಲೆಯನ್ನ ಬೀಸಿ ಶೋಧನೆಗಳಲ್ಲಿ ಸಿಲುಕಿಸ್ತಾ ಇದ್ದಾನೋ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಬರೋಣ ಪ್ರಿಯರೇ. ಇದಕ್ಕೆ ಮೂಲವಾಗಿ ನಾವು ನೋಡಿದಾಗ ಆದಾಮ ಮತ್ತು ಅವಳ ವಿಷಯದಲ್ಲಿ ನಾವು ನೋಡಿದಾಗ ಪ್ರಿಯರೇ, ಆದಾಮನನ್ನ ಮೋಸಗೊಳಿಸ್ತಕ್ಕಂಥ ವಿಧಾನ ಎಂತ ಅದ್ಭುತವಾಗಿದೆ ನೋಡಿ ಪ್ರಿಯರೇ. ಆಲೋಚನೆ ಮಾಡಿ. ಯಾಕಂದ್ರೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತುಂಟು ಪ್ರಿಯರೇ. ನಾನು ಮತ್ತೆ ಅದರ ರೆಫರೆನ್ಸ್ ಹೇಳ್ತಕ್ಕಂಥದ್ದು ಬೇಕಾಗಿಲ್ಲ. ಆದಿಕಾಂಡ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯವನ್ನು ನಾವು ಸಂಪೂರ್ಣವಾಗಿ ನೋಡಿದಾಗ ಆದಾಮ ಮತ್ತು ಅವಳ ಚರಿತ್ರೆಯಲ್ಲಿ ಸೈತಾನನು ಯಾವ ರೀತಿ ಅವರನ್ನು ಆಕರ್ಷಿಸಿದನು ಅಂತಕ್ಕಂಥದ್ದನ್ನ ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ದೇವರು ಆದಾಮನಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟ ಪ್ರಿಯರೇ. ಕೊಟ್ಟನ ಇಲ್ವಾ? ಕೊಟ್ಟ ಪ್ರಿಯರೇ. ಏನಂತ ಹೇಳ್ದ? ಇಡೀ ಅಡವಿಯಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದನ್ನು ಕೂಡ ನೀವು ಅನುಭವಿಸಿ, ಎಲ್ಲವನ್ನು ಕೂಡ ನೀವು ಅನುಭವಿಸಿ, ಇವೆಲ್ಲವೂ ಕೂಡ ನಿಮಗೋಸ್ಕರವಾಗಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಆದರೆ ಒಂದೇ ಒಂದು ಪಾಯಿಂಟ್ ಹೇಳ್ತಾನೆ ದೇವರು, ಈ ತೋಟದ ಮಧ್ಯದಲ್ಲಿರುವ ಹಣ್ಣನ್ನ ಮಾತ್ರ ತಿನ್ನಬೇಡ. ಇದು ಆಜ್ಞೆ ದೇವರದು. ನೋಡಿ, ಒಂದು ಅಡವಿ, ಕಾನಾನ್ ಅಡವಿ ಅಂತಂದ್ರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಶ್ರೇಷ್ಠ ದಟ್ಟವಾದ ಅಡವಿಯಲ್ಲಿ ಈ ಕುವೆಂಪು ಅವರ ಒಂದು ಕವಿತೆಗಳ, ಕಾದಂಬರಿಗಳಲ್ಲಿ ಕೂಡ ಕಾನಾನ ಅಂತಕ್ಕಂಥ ಪದಗಳನ್ನು ಯೂಸ್ ಮಾಡ್ತಾನೆ ಪ್ರಿಯರೇ. ಇದು ದಟ್ಟ ಕಾನಾನ ಅಂತ ಹೇಳ್ತಾನೆ. ಅಂದ್ರೆ ಆ ಅಡವಿಯ ಕಂಪ್ಯಾರಿಸನ್ನ ಕಾನಾನ ಕೊಡ್ತಾನೆ ಪ್ರಿಯರೇ. ಎಲ್ಲರೂ ಸಾಹಿತ್ಯವನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ ಕಾನಾನ, ದಟ್ಟ ಕಾನಾನ ಅನ್ನುವಂಥದ್ದನ್ನ ನಾವು ಸಾಹಿತ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಸಾಹಿತ್ಯದ ಹೊರಡದು ದಟ್ಟ ಕಾನಾನ ಅಂತೇಳಿ. ಈ ದಟ್ಟ ಕಾನಾನ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಅದು ದಟ್ಟವಾದ ಅಡವಿ ಅಂತ ಅರ್ಥದು. ಅಂದ್ರೆ
ಆದಾಮ ಮತ್ತು ಅವ್ವಳನ್ನ ನಿರ್ಮಿಸಿರ್ತಕ್ಕಂಥ ಸ್ಥಳ ಕಾನಾನ್ ಪ್ರದೇಶ ಪ್ರೇರೆ. ಆ ಕಾನಾನ ಬೆಟ್ಟದಲ್ಲಿ ಅಥವಾ ಆ ಕಾನಾನ ಅಡವಿಯಲ್ಲಿ ಎಂತ ದೊಡ್ಡ ಕಾಡು ಅಂತಂದ್ರೆ ಭಯಂಕರವಾದ ದೊಡ್ಡ ಕಾಡು. ಆ ದಟ್ಟವಾದ ಕಾಡಿನಲ್ಲಿ ಎಷ್ಟು ಗಿಡಗಳಿರ್ತವೆ ಇಮ್ಯಾಜಿನ್ ಮಾಡೋಕ್ಕೂ ಕೂಡ ಆಗಲ್ಲ ಪ್ರೇರೆ. ಆ ಅಡವಿಯ ಸಂಪೂರ್ಣ ಅಧಿಕಾರವನ್ನ ದೇವರು ಆದಾಮ ಮತ್ತು ಅವನಿಗೆ ಕೊಡ್ತಾನೆ ಪ್ರೇರೆ. ಆದಾಮ ಮತ್ತು ಅವಳಿಗೆ ಕೊಡ್ತಾನೆ. ಇದರಲ್ಲಿರ್ತಕ್ಕಂಥ ಎಲ್ಲವನ್ನ ಕೂಡ ನೀವು ತಿನ್ನಿ, ಇವೆಲ್ಲವನ್ನ ಕೂಡ ನೀವು ಅನುಭವಿಸಿ ಅಂತಕ್ಕಂಥ ಸ್ವಾತಂತ್ರ್ಯ ಏನಿದೆ ಅಲ್ರಿ, ಇಟ್ಸ್ ಕಂಪ್ಲೀಟ್ ಫ್ರೀಡಮ್. ಹೌದಾ? ಸ್ವಾತಂತ್ರ್ಯಕ್ಕೆ ಒಂದು ಹೆಸರುವಾಸಿ ಯಾವ್ದಪ್ಪ ಅಂದ್ರೆ ಆದಾಮ ಮತ್ತು ಅವಳ ಜೀವಿತ ಪ್ರಿಯರೇ. ಸ್ವಾತಂತ್ರ್ಯಕ್ಕೆ ಹೆಸರುವಾಸಿ ಯಾವ್ದಾದ್ರೆ ಆದಾಮ ಮತ್ತು ಅವಳ ಜೀವಿತ ಪ್ರಿಯರೇ. ಎಲ್ಲವನ್ನ ಕೂಡ ನೀವು ಅನುಭವಿಸಿ, ಎಲ್ಲವನ್ನು ಕೂಡ ನೀವು ಉಪಯೋಗಿಸಿಕೊಳ್ಳಿ ಅಂತಕ್ಕಂಥ ಮಾತು ಎಂಥ ಶ್ರೇಷ್ಠತೆಯಿಂದ ಕೂಡಿದೆ, ಎಂಥ ಪ್ರೀತಿಯಿಂದ ಕೂಡಿದೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ರಿಯರೇ. ಇವತ್ತು ಅಧಿಕಾರದಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಕಟ್ಟಳೆಗಳಿರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನ ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳ್ತಿದ್ದಾರೆ. ಯಾವುದೇ ಒಬ್ಬ ಅಧಿಕಾರಿಗೆ ತನ್ನ ಅಧಿಕಾರದ ವ್ಯಾಪ್ತಿ ಇರುತ್ತೆ, ಡೂಸ್ ಅಂಡ್ ಡೋಂಟ್ಸ್ ಆಫ್ ದ ಆಫೀಸರ್ ಅಂತ ಹೇಳಿ. ಆತ ಇವನ್ನೇ ಮಾಡಬೇಕು, ಇಂಥವನ್ನೇ ಮಾಡಬೇಕು, ಡೂಸ್. ಡೋಂಟ್ಸ್ ಅಂತ ಇರುತ್ತೆ. ಡೋಂಟ್ಸ್ ಅಂದ್ರೆ ಏನರ್ಥ? ಮಾಡಬಾರದು. ಆತನ ವ್ಯಾಪ್ತಿ ಇದಲ್ಲ ಅನ್ನುವಂಥದ್ದು ಇರುತ್ತೆ. ಹೌದಾ? ಅದರಲ್ಲಿ ಕೂಡ ಬಹಳಷ್ಟು ಇರ್ತವೆ, ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಬಾರ್ದು. ಸೊ ದೀಸ್ ಆರ್ ಕಾಲ್ಡ್ ಡೂಸ್ ಅಂಡ್ ಡೋಂಟ್ಸ್ ಆಫ್ ದ ರೆಗ್ಯುಲೇಷನ್ಸ್. ಅಂದ್ರೆ ಕಾಯ್ದೆಗಳ ಒಂದು ಏನಪ್ಪಾ ಅಂತಾರ ಮಾಡುವುದು ಮತ್ತು ಮಾಡಲಾರದೆ ಇರ್ತಕ್ಕಂಥ ಅಂಶಗಳು. ಇಲ್ಲಿ ಆದಾಮನಿಗೆ ಇರ್ತಕ್ಕಂಥ ಡೂಸ್ ಅಂಡ್ ಡೋಂಟ್ಸ್ ನ ನೋಡಿದಾಗ ಡೂಸ್ ಜಾಸ್ತಿ ಇದಾವೆ. ಈ ಪ್ರಕೃತಿಯಲ್ಲಿ ಸಿಗುತ್ತಾ ಅಥವಾ ಈ ಒಂದು ಪ್ರದೇಶದಲ್ಲಿ ಸಿಗತಕ್ಕಂಥ ಸಂಪೂರ್ಣವನ್ನು ಕೂಡ ನೀವು ಅನುಭವಿಸಿ. ಡೂಸ್. ಡೋಂಟ್ಸ್ ಒಂದೇ ಒಂದು. ಆದಾಮನಿಗೆ ಕೊಟ್ಟಿರ್ತಕ್ಕಂಥ ಡೋಂಟ್ಸ್ ಒಂದೇ ಒಂದು. ಡೋಂಟ್ ಅದು ಆಕ್ಚುಲಿ ಡೋಂಟ್ಸು ಅಲ್ಲ, ಡೋಂಟ್. ಯಾವುದಂತಂದ್ರೆ ಈ ತೋಟದ ಮಧ್ಯದಲ್ಲಿರ್ತಕ್ಕಂಥ ಹಣ್ಣನ್ನ ಮಾತ್ರ ತಿನ್ಬೇಡ ಅನ್ನುವಂಥದ್ದು ಒಂದೇ ಒಂದು ಏನಪ್ಪಾ ಅಂತಾರೆ ಡೋಂಟ್ ಅಂತಕ್ಕಂಥ ಒಂದು ಪದ. ನೋಡಿ, ಆದಾಮನಿಗೆ ಅಲ್ಲಿ ಇರ್ತಕ್ಕಂಥ ಹಲವಾರು ಸಂಗತಿಗಳು ಇದಾವೆ, ನನಗೆ ನನ್ನ ವ್ಯಾಪ್ತಿಯಲ್ಲಿ ಇದಾವೆ ಅಂತಕ್ಕಂಥದ್ದು ಮರ್ತೋಗ್ಬಿಡುತ್ತೆ. ಯಾವುದು ಬೇಡ ಅಂತಕ್ಕಂಥ ಮಾತನ್ನ ಹೇಳಿರ್ತಾನೋ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಆಗುತ್ತೆ. ಯಾಕೆ ಅಂತಾರೆ ಅದು ಸೈತಾನನ ಕುಯುಕ್ತಿಯಲ್ಲಿ ಬಿದ್ದಾಗ ಹೌದಲ್ವಾ ಅನ್ನುವಂಥ ರೀತಿಯಲ್ಲಿ ಸೈತಾನನ ಮಾಡ್ತಾನೆ ಪ್ರೇಯರ್. ಯಾಕಂದ್ರೆ ಸೈತಾನನ ಕೆಲಸ ಏನಂತಾರೆ, ಸಿಂಹದೋಪಾದಿಯಲ್ಲಿ ತಿರುಗ್ತಾ ಇದ್ದಾನೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗ್ತಾ ಇದ್ದಾನೆ, ಯಾರನ್ನ ನುಂಗಿಲ್ಲ ಅಂತೇಳಿ. ಆ ಕ್ಷಣದಲ್ಲಿ ಸಿಗ್ತಕ್ಕಂಥ ವ್ಯಕ್ತಿ ಒಬ್ರೇ ಆದಾಮ ಮತ್ತು ಹವ್ವ. ಅವರನ್ನ ಅಟ್ಯಾಕ್ ಮಾಡ್ತಾನೆ. ಅವ್ರನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ತಾನೆ ಅಂತಂದ್ರೆ ಆ ಕನ್ವಿನ್ಸಿಂಗ್ ಮಾಡ್ತಕ್ಕಂಥ ವಿಧಾನ ಎಷ್ಟು ಸೌಮ್ಯ ರೀತಿಯಿಂದ ಇದೆ. ಒಂದು ಸಾರಿ ನಾವು ನೋಡೋಣ ಪ್ರೇಯರ್. ಎಸ್ ಆದಿಕಾಂಡ ಎಸ್ ಟಕ್ ಅಂತ ಹೇಳಿ ಓದ್ಬಿಡಿ ಅದನ್ನ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಕುಯುಕ್ತಿಯುಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವಾ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಇಲ್ಲಿ 3ನೇ ಅಧ್ಯಾಯವನ್ನು ನಾವು ಗಮನಿಸಿದಾಗ ಆದಿಕಾಂಡದಲ್ಲಿ ಯಾವ ರೀತಿ ಸರ್ಪವು ಆದಾಮ ಮತ್ತು ಅವಳನ್ನ ಮೋಸ ಮಾಡುತ್ತೆ ಅನ್ನುವಂತ ಕ್ಲಿಯರ್ ಪಿಕ್ಚರ್ ನಮ್ಗೆ ಗೊತ್ತಾಗುತ್ತೆ ಪ್ರಿಯರೇ. ಇಡೀ ಅಧ್ಯಾಯವನ್ನು ನಾವು ನೋಡಿದಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶವನ್ನು ನೋಡ್ತೀವಿ ನಾವು. ಅಂದ್ರೆ ಯಾವ ರೀತಿ ಟ್ಯಾಕ್ಲಿಂಗ್ ಮಾಡುತ್ತೆ ಅಂತಕ್ಕಂಥದ್ದು, ಯಾವ ರೀತಿ ಆದಾಮ ಮತ್ತು ಅವಳ ಮನಸ್ಸನ್ನ ಕೆಡಿಸುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದಾಗುತ್ತೆ ಪ್ರಿಯರೇ. ಎಸ್ ತೋಟದಲ್ಲಿರುವ ಹಣ್ಣುಗಳನ್ನು ನೀವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ನೋಡಿ, ಇದನ್ನು ಕ್ಲಿಯರ್ ಆಗಿ ಹೇಳ್ತಾಳೆ ಯಾರು? ಅವ್ವ. ದೇವರ ಆಜ್ಞೆ ಇದೆ ನಮ್ಗೆ, ಈ ರೀತಿ ಇದೆ, ಈ ರೀತಿ ಇದೆ. ಆಗ ಸರ್ಪವು ಕೌಂಟರ್ ಕೇಸ್ ಕೊಡುತ್ತೆ ನೋಡ್ರಲ್ಲಿ, ಕೌಂಟರ್ ಸ್ಟೇಟ್ಮೆಂಟ್. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ. ನೀವು ಸಾಯಲ್ಲ ರೀ, ಸುಳ್ಳು ಹೇಳ್ತಾ ಇದ್ದಾನೆ ದೇವರು ಅನ್ನುವಂತ ಪಾಯಿಂಟ್ ಬಿಡ್ತಾರೆ. ಹೇಗೂ ಸಾಯೋದಿಲ್ಲ. ಯಾಕೆ ಸಾಯ್ತಾರೆ ನೀವು?
ಎಲ್ಲ ತಿಂದಾಗ ಇದನ್ನೊಂದು ತಿಂದ್ರೆ ಯಾಕೆ ಸಾಯ್ತೀರಿ ನೀವು? ಸೊ ದಿಸ್ ಇಸ್ ದ ಕಾಂಟ್ರಡಿಕ್ಷನ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ವಿ ನಾವು. ಮನುಷ್ಯನ ಮನಸ್ಸನ್ನ ವಿಚಲಿತಗೊಳಿಸ್ತಕ್ಕಂಥದ್ದು ಏನಾಗುತ್ತೆ ನೋಡೋಣ. ನಾವು ಸಮಾಜದಲ್ಲಿ ಇರ್ತಕ್ಕಂಥ ಕೆಲವೊಂದು ಜನರನ್ನು ನೋಡ್ತಿರ್ತೀವಿ ನೋಡ್ರಿ, ನಾವು ನೋಡ್ತೀವಾ? ಏನಂತ ಹೇಳ್ತೀವಿ, ಏನಾಗ್ತದೆ, ಏನಾಗಲ್ಲ, ನಾನು ಇರ್ತೀನಿ ಮಾಡಿ, ಏನನ್ನ ಆದಾಗ ನೋಡಮ್ ತಗೋ. ದಿಸ್ ಆರ್ ದ ಸ್ಟೇಟ್ಮೆಂಟ್ಸ್. ಅವಾಗ ಮನುಷ್ಯನಿಗೆ ಏನು ಬರುತ್ತೆ ಅಂತಾರೆ, ಒಂದು ಶಕ್ತಿ ಬರುತ್ತೆ ಅದನ್ನ ಮಾಡ್ಬೇಕಂತೇಳಿ. ಅದು ಹೆಂಗಿದ್ರು ಕೂಡ ಅದನ್ನ ಮಾಡಿ ನೋಡಮ್ ಅನ್ನುವಂಥ ಒಂದು ರೀತಿಯ ಮನೋಭಾವನೆ ಮನುಷ್ಯನಲ್ಲಿ ಉಂಟಾಗುತ್ತೆ ಪ್ರಿಯರೇ. ಅದೇ ಇಲ್ಲಿ ಅವಳಿಗೂ ಕೂಡ ಉಂಟಾಯಿತು. 4ನೇ ಅಧ್ಯಾಯ. ಆಗ ಸರ್ಪವು, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ನೋಡಿ, ಎಂಥ ರೀತಿಯಲ್ಲಿ ದೇವರನ್ನ ಏನಪ್ಪಾ ಅಂತಾರೆ ನಿಂದನೆಗೆ ಗುರಿ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡ್ರಿ. ನೀವು ದೇವ್ರ ಈಕ್ವಲ್ ಆಗ್ತೀರಿ, ನೀವು ದೇವರಾಗಂದ ಆದಂಗ ಆಗ್ತೀರಿ, ನೀವು ಹೆಂಗ ಸಾಯಂಗಿಲ್ಲ ಅನ್ನುವಂಥ ಮಾತನ್ನ ಅವ್ರನ್ನೇನ್ ಮಾಡುತ್ತೆ ಅಂದ್ರೆ ಪುಸಲಾಯಿಸುತ್ತೆ ಪ್ರಿಯರೇ. ಅವ್ರನ್ನೇನ್ ಮಾಡುತ್ತೆ? ಪುಸಲಾಯಿಸುತ್ತೆ. ಅವರ ಮನಸ್ಸನ್ನ ಕೆಡಿಸ್ತಾ ಹೋಗುತ್ತೆ. ಎಸ್, ನೋಡಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಅಂದಿತ್ತು. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಅನ್ಕೊಂತಾಳ, ತರ ತಿಳಿತಾಳ, ಓಹೋ ಇದನ್ನ ತಿಂದ್ರೆ ಹಿಂಗಿರ್ತದೆ, ಅದು ಹಿಂಗಿರುತ್ತೆ, ನಾವು ತಿಂದ್ರು ನಮ್ಗೆ ಒಳ್ಳೇದಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಅದರ ಮನಸ್ಸನ್ನ ಬದಲಾಯಿಸುತ್ತೆ ಪ್ರಿಯರೇ. ಆ ಬದಲಾಯಿಸಿದ ನಂತರ ಆ ಹಣ್ಣನ್ನು ತಿಂತಾಳೆ. ತಿಂದ ನಂತರ ಆ ಹಣ್ಣನ್ನ ತನ್ನ ಗಂಡನಿಗೂ ಕೊಡ್ತಾಳೆ ಪ್ರಿಯರೇ. ಕೇವಲ ಅವಳು ಮಾತ್ರ ತಿನ್ನೋದಿಲ್ಲ, ತನ್ನ ಪಕ್ಕದಲ್ಲಿರ್ತಕ್ಕಂಥ, ತನ್ನ ಸಂಗಾತಿಯಾಗಿರ್ತಕ್ಕಂಥ ತನ್ನ ಯಜಮಾನನಿಗೂ ಕೂಡ ಏನ್ ಮಾಡ್ತಾರೆ, ಅದು ಕೊಡುತ್ತೆ. ನೆಕ್ಸ್ಟ್, ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಒಲೆದು ಉಟ್ಟುಕೊಂಡರು. ಅಂದ್ರೆ ಇಲ್ಲಿ ನಮ್ಗೆ ಕಾಣಿಸ್ತಕ್ಕಂಥ ಸಂಗತಿ ಏನಂತಂದ್ರೆ, ಸರ್ಪವು ಯಾವ ರೀತಿ ಅವ್ವ ಮತ್ತು ಆದಾಮನನ್ನ ಹಾಳು ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ, ಮೊದಲನೇದಾಗಿ ನಾವು 1ನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನವನ್ನು ನೋಡಿದಾಗ, ಸರ್ಪವು ನಮ್ಮನ್ನ ಯಾವ ರೀತಿ ಅಟ್ಯಾಕ್ ಮಾಡುತ್ತೆ ಅನ್ನುವಂಥ ಸಂಗತಿಯನ್ನ ನಾವು ನೋಡಿದ್ವಲ್ಲ, ಆ ಅಟ್ಯಾಕಿಂಗ್ ದೃಶ್ಯವನ್ನು ನಾವು ಆದಿಕಾಂಡ ಪ್ರಾರಂಭದಲ್ಲೇ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಭೂಮಿ ಮೇಲೆ ಇರ್ತಕ್ಕಂಥ ಮೊದಲನೇ ಜೋಡಿಯಾಗಿರ್ತಕ್ಕಂಥ ಅಥವಾ ಮೊದಲನೇ ದಂಪತಿಗಳಾಗಿರ್ತಕ್ಕಂಥ ಆದಾಮನಿಂದಲೇ ಆ ಒಂದು ಕಾರ್ಯ ಪ್ರಾರಂಭ ಆಗಿದೆ ಪ್ರಿಯರೇ. ಯಾವ ರೀತಿ ಅಟ್ಯಾಕ್ ಮಾಡ್ತದೆ ಅಂತಕ್ಕಂಥದ್ದನ್ನು, ಅಂದ್ರೆ ದೇವರ ವಿಷಯದಲ್ಲಿ ನಡೀತಕ್ಕಂಥ ನಮ್ಮೆಲ್ಲರನ್ನು ಕೂಡ ಯಾವ ರೀತಿ ಅದು ಅಟ್ಯಾಕ್ ಮಾಡಬೇಕು ಅಂತಕ್ಕಂಥ ಸ್ಕಿಲ್ಸ್ ಸೈತಾನನಿಗೆ ಗೊತ್ತುಂಟು ಪ್ರಿಯರೇ, ಅದ್ಭುತವಾಗಿ ಗೊತ್ತುಂಟು. ನಮಗೆ ಅನೇಕ ಶೋಧನೆಗಳನ್ನು ತರತಕ್ಕಂಥ ನಿಟ್ಟಿನಲ್ಲಿ ಸೈತಾನನು ಬಹು ಉಪಯುಕ್ತವಾಗಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ ಅಂತಕ್ಕಂಥ ಸಂಗತಿಯನ್ನ ನಾವು ತಿಳ್ಕೋಬೇಕು ಪ್ರಿಯರೇ. ಅದೇ ರೀತಿಯಾಗಿ ದೇವರನ್ನು ನಾವು ಅನುಸರಿಸಿ ನಡೆದಾಗ ನಮಗೆ ಎಷ್ಟೆಲ್ಲ ಸಂಗತಿಗಳು ನಮಗೆ ಬರುತ್ತೆ, ಎಷ್ಟೆಲ್ಲ ಶೋಧನೆಗಳು ಬರುತ್ತೆ ಅಂತಕ್ಕಂಥದ್ದನ್ನ ಅದೇ ಪೇತ್ರನ 1ನೇ ಅಧ್ಯಾಯ 4ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತಾನೆ ಪ್ರಿಯರೇ. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಇಲ್ಲಿ ನಮಗೆ ತಿಳಿತಕ್ಕಂಥ ಇನ್ನೊಂದು ವಾಕ್ಯದ ಸಂಗತಿ ಏನಂತಂದ್ರೆ, ಕ್ರೈಸ್ತನಾಗಿ ಬಾಧೆ ಪಟ್ಟರೆ, ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂತ ಪ್ರತಿಯೊಬ್ಬ ಕ್ರೈಸ್ತನಿಗೆ ಬಾಧೆಗಳು ಉಂಟು ಅನ್ನುವಂಥದ್ದನ್ನ ಇಲ್ಲಿ ಪೇತ್ರನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಬರ್ತಾ ಇದ್ದಾನೆ ಪ್ರಿಯರೇ. ಕ್ರೈಸ್ತರಿಗೆ ಬಾಧೆಗಳು ಉಂಟು. ಆ ಬಾಧೆಗಳನ್ನ ಯಾವ ರೀತಿ ನಾವು ಅನುಸರಿಸಿಕೊಂಡು ನಡಿಬೇಕು, ಆ ಬಾಧೆಗಳನ್ನು ನಾವು ಯಾವ ರೀತಿ ತಟ್ಟಿಕೊಳ್ಳಬೇಕು, ಆ ಬಾಧೆಗಳನ್ನು ನಾವು ಯಾವ ರೀತಿ ನಮ್ಮ ಬಾಧೆಗಳಿಂದ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅನ್ನುವಂಥ ವಿಷಯವನ್ನ ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಬಾಧೆಗಳು ಉಂಟು, ಕಷ್ಟಗಳು ಉಂಟು, ಅವುಗಳನ್ನು ನಾವು ಯಾವ ರೀತಿ ಎದುರಿಸಬೇಕು ಅನ್ನುವಂಥದ್ದನ್ನ ನಾವು ಕಲ್ಕೋಬೇಕಾಗಿದೆ ಪ್ರಿಯರೇ. ಯಾಕಂದ್ರೆ ಆ ಸಂಗತಿಗಳನ್ನು ನಾವು ಕಲಿದೇ ಹೋದರೆ ನಮಗೆ ಯಶಸ್ಸು ಅಂತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಯಾಕಂದ್ರೆ ಆ ಸಮಸ್ಯೆಗಳ ಸುಳಿಯಲ್ಲಿ ನಾವು ಬಿದ್ದರೆ ನಾವು ಎದ್ದೇಳುವಂಥದ್ದು ಬಹಳ ಕಷ್ಟ ಪ್ರಿಯರೇ. ಹೌದು ತಾನೆ? ಕ್ರೈಸ್ತರಾಗಿರ್ತಕ್ಕಂಥ ನಮಗೆ
ಕ್ರೈಸ್ತ ವಿಶ್ವಾಸದಲ್ಲಿರ್ತಕ್ಕಂಥ ನಮಗೆ ನಮ್ಮನ್ನು ಬೀಳಿಸಬೇಕು ಅಂತಕ್ಕಂಥದ್ರಲ್ಲಿ, ನಮ್ಮನ್ನು ದಾರಿ ತಪ್ಪಿಸಬೇಕು ಅನ್ನುವಂಥ ವಿಷಯದಲ್ಲಿ ಯಾರು ತಿರುಗಾಡ್ತಾ ಇದ್ದಾರೆ ಅಂತಂದ್ರೆ ಸೈತಾನನು ತಿರುಗಾಡ್ತಾ ಇದ್ದಾನೆ ಪ್ರೇರೆ. ಸೈತಾನನು ನಮಗೆ ಶೋಧನೆಗಳನ್ನು ಏರ್ಪಡಿಸುವಂತನಾಗಿದ್ದಾನೆ. ಸೈತಾನನು ನಮ್ಮ ಭಕ್ತಿ ಜೀವಿತವನ್ನು ಹಾಳು ಮಾಡುವಂತ ವಿಷಯದಲ್ಲಿ ಜಾಗೃತನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥ ಸಂಗತಿ ನಮಗೆ ವಾಕ್ಯದ ಮೂಲಕವಾಗಿ ಸಿಗುತ್ತೆ ಪ್ರೇರೆ. ಅದೇ ರೀತಿಯಾಗಿ ದೇವರನ್ನು ನಾವು ವಿಶ್ವಸಿಸಿದಾಗ ನಮ್ಮ ಭಕ್ತಿ ಜೀವಿತವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಾವು ಶ್ರಮಗಳನ್ನು ಅನುಭವಿಸ್ತೀವಿ ಅನ್ನುವಂಥದ್ದು ಒಂದು ಪಾಯಿಂಟ್. ಎರಡನೇದು, ಅದೇ 1 ಪೇತ್ರ 4ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡಿದಾಗ, ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ನೋಡ್ರಿ, ಒಂದು ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂತ ವಿಶ್ವಾಸಿಗಳಿಗೆ ಕಷ್ಟಗಳು ಖಂಡಿತ ಅನ್ನುವಂಥದ್ದನ್ನು ಹೇಳ್ತಾನೆ, ಬಾಧೆಗಳು ಖಂಡಿತ ಅಂತಕ್ಕಂಥದ್ದನ್ನು ಹೇಳ್ತಾನೆ, ಶ್ರಮೆಗಳು ಖಂಡಿತ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದರ ಜೊತೆಗೆ ಮತ್ತಿನ್ನೊಂದು ಎಡಿಷನಲ್ ಪಾಯಿಂಟ್ ಒಂದು ಬರುತ್ತಾರೆ. ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂತ ವಿಶ್ವಾಸಿಗಳೇ, ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಮತ್ತೊಂದು ಸಂಗತಿ ಏನಂತಂದ್ರೆ, ನೀವು ದೇವರನ್ನ ಅಂಗೀಕರಿಸಿ ನಡೆಯುವವರಾಗಿದ್ದರೆ ನಿಮಗೆ ನಿಂದನೆಗಳು ಕೂಡ ಗ್ಯಾರಂಟಿ ಪ್ರಿಯರೇ. ನೋಡಿ ಎಂತ ಮಾತು ನೋಡ್ರಿ. ಈ ಬೋಧ ಬಹಳಷ್ಟು ಜನರಿಗೆ ಏನಪ್ಪ ಇವರು ಈ ತರ ಹೇಳ್ತಾ ಇದ್ರಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಹೌದು ಪ್ರೇರೆ, ಇರ್ತಕ್ಕಂಥ ವಾಸ್ತವಿಕ ಸಂಗತಿಗಳನ್ನ ನಿಮಗೆ ಹೇಳ್ಬೇಕಾಗಿದೆ. ಯಾಕಂದ್ರೆ ಸತ್ಯ ವಾಕ್ಯದ ಪ್ರಕಾರ ಕ್ರೈಸ್ತನಾಗಿರ್ತಕ್ಕಂಥ ನಮ್ಮೆಲ್ಲರಿಗೆ ಆಶೀರ್ವಾದಗಳು ಬರುತ್ತೆ, ನಮ್ಮ ಆಯುಷ್ಯ ವೃದ್ಧಿ ಆಗುತ್ತೆ, ನಮಗೆ ಸಿರಿತನ ಬರುತ್ತೆ, ನಮಗೆ ಇರ್ತಕ್ಕಂಥ ಎಲ್ಲವೂ ಕೂಡ ಬದಲಾಗುತ್ತೆ ಅಂತಕ್ಕಂಥ ಬೋಧನೆಯ ಮಧ್ಯೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮುಂದಿನ ಸಂಗತಿಗಳು ಯಾವ ರೀತಿ ಬದಲಾಗುತ್ತೆ ಕ್ರಿಸ್ತರ ಮಾರ್ಗದಲ್ಲಿ ಅಂತಕ್ಕಂಥದ್ದನ್ನ ವಾಕ್ಯದ ಪ್ರಕಾರವಾಗಿ ಅಪೋಸ್ತಲರು ಬೋಧಿಸಿದ ಬೋಧನೆಯಲ್ಲಿ, ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟ ನಂತರ ಬಂದ ಹೊಸ ಬೋಧನೆಯಲ್ಲಿ ಯಾವ ರೀತಿ ಸಂಗತಿಗಳು ಅಡಕವಾಗಿದೆ ಅಂತಕ್ಕಂಥದನ್ನ ಮತ್ತೊಂದು ಸಾರಿ ಈ ಒಂದು ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ ಪ್ರಿಯರೇ. ಯಾಕಂದ್ರೆ ಕ್ರಿಸ್ತನನ್ನ ಅಂಗೀಕರಿಸಿ ನಡೆದ ನಂತರ ನಮಗೆ ಇನ್ನೊಂದು ಅಂಶ ನಮ್ಮ ಜೀವಿತದಲ್ಲಿ ಆಗುತ್ತೆ ಪ್ರಿಯರ. ಅದೇನಂದ್ರೆ ನಿಂದನೆಗಳಿಗೆ ಗುರಿಯಾಗುವಂತ ಅವಕಾಶಗಳಿರುತ್ತೆ. ಎಚ್ಚರವಾಗಿರಿ ಪ್ರಿಯರೇ. ಬಾಧೆಗಳು, ಶ್ರಮೆಗಳು ಯಾವ ರೀತಿ ನಮಗೆ ಬರುತ್ತೆ ಅಂತಕ್ಕಂಥದ್ದನ್ನ ಈಗಾಗಲೇ ನೋಡಿದೆವು. ಅದೇ ರೀತಿ 1 ಪೇತ್ರ 4ನೇ ಅಧ್ಯಾಯ 14ನೇ ವಚನದಲ್ಲಿ ನಮ್ಗೆ ಏನ್ ಹೇಳುತ್ತಪ್ಪ ಅಂತಂದ್ರೆ, ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದನೆಗೆ ಗುರಿಯಾದರೆ ನೀವು ಧನ್ಯರು. ಗುರಿ ಆಗ್ತಿರು ಕೂಡ ಆ ನಿಂದನೆಗಳನ್ನ ತಟ್ಟಿಕೊಳ್ಳುವಂತ ಶಕ್ತಿ ನೀವು ವೃದ್ಧಿ ಮಾಡ್ಕೋಬೇಕು. ಆಗ ನಿಮ್ಗೆ ಧನ್ಯತಾ ಭಾವನೆ ಸಿಗುತ್ತೆ ಅಂತಕ್ಕಂಥದ್ದು ಹೇಳ್ತಾನೆ ಪ್ರೇರೆ. ಅಂದ್ರೆ ಶ್ರಮಗಳು ಬರುತ್ತೆ, ನಿಂದನೆಗಳು ಕೂಡ ಬರುತ್ತೆ. ಆ ನಿಂದನೆಗಳನ್ನ ಯಾರು ಕೂಡ ಊಹಿಸದೇ ಇರತಕ್ಕಂಥ ನಿಂದನೆಗಳು ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಪ್ರೇರೆ. ಆದಾಗ್ಯೂ ಕೂಡ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಪ್ರೇರೆ. ಯಾಕೆ ಎಚ್ಚರಿಕೆ ಇರಬೇಕಂತಂದ್ರೆ, ನಾವು ಕ್ರಿಸ್ತನನ್ನು ಅನುಸರಿಸಿದಾಗ ಶೋಧನೆಗಳಿಗೆ ಗುರಿ ಖಂಡಿತವಾಗ್ಲೂ ಆಗ್ತೀವಿ ಅಂತಕ್ಕಂಥದ್ದನ್ನ ನಾನು ಈಗಾಗಲೇ ಹೇಳಿದೆ. ಅದರಲ್ಲಿ ಶ್ರಮೆಗಳೂ ಉಂಟು, ನಿಂದನೆಗಳು ಕೂಡ ಉಂಟು ಪ್ರಿಯರೇ. ಎಸ್, ಅದೇ ರೀತಿ ಇನ್ನೇನು ಉಂಟಾಗುತ್ತೆ ನಮಗೆ ಕ್ರಿಸ್ತನಲ್ಲಿ ನಡೆದಿದ್ದೆ ಆದರೆ ನಮಗೆ ಇನ್ನೇನು ಉಂಟಾಗುತ್ತೆ ಅಂತಕ್ಕಂಥದ್ದನ್ನ ಮತ್ತೊಂದು ಸಾರಿ ನಾವು ಓದಂಥ ಸಂದರ್ಭದಲ್ಲಿ ನಾವು ಇನ್ನೂ ಅನೇಕ ಸಂಗತಿಗಳನ್ನ ರೆಫರೆನ್ಸ್ ಮಾಡಿದಾಗ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ ಪ್ರಿಯರೇ. ಯಾಕೋಬನು ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 12 ನಾವು ನೋಡೋಣ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಅಂದ್ರೆ ಅವನು ಪರಿಶೋಧಿತನಾದ ಮೇಲೆ ಬರುತ್ತೆ. ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂತ ಸಂದರ್ಭದಲ್ಲಿ ನಮಗೇನ್ ಬರುತ್ತದೆ? ಕಷ್ಟಗಳು ಕೂಡ ಬರುತ್ತೆ. ಅದನ್ನ ನೀವು ಸಹಿಸಿಕೊಳ್ಳಬೇಕು. ಎಸ್, ಅದನ್ನ ನೀನು ಸಹಿಸಿಕೊಂಡಿದ್ದೆ ಆದರೆ ಮುಂದೆ ಏನಾಗುತ್ತೆ ಅಂತಕ್ಕಂಥ ಆಮೇಲೆ ಅಧ್ಯಯನ ಮಾಡೋಣ ಪ್ರೇರ. ಅಂದ್ರೆ ಇಲ್ಲಿ ನಮಗೆ ಏನ್ ಸಿಗುತ್ತೆ? ಕ್ರಿಸ್ತನನ್ನು ಧರಿಸಿಕೊಂಡಾಗ ಕಷ್ಟಗಳು, ಅನೇಕ ರೀತಿಯ ಶ್ರಮಗಳು ಪ್ರಿಯರೇ. ಯಾಕಂದ್ರೆ ಈ ಸೇವೆಯ ಭಾರ ಅನ್ನುವಂಥದ್ದೇ ಆ ರೀತಿ ಇದೆ ಪ್ರಿಯರೇ. ನಾವು ಯೇಸು ಕ್ರಿಸ್ತನ ಅನುಯಾಯಿಗಳಾಗಿರ್ತಕ್ಕಂಥ ಅಪೋಸ್ತಲರನ್ನ ನೋಡಿದಾಗ ಆ ಅಪೋಸ್ತಲರ ಜೀವಿತ ಚರಿತ್ರೆಯನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ, ನಿಮ್ಮಲ್ಲಿ ಎಲ್ಲರ ಹತ್ರ ಕೂಡ ಸ್ಮಾರ್ಟ್ ಫೋನ್ಸ್ ಇರುತ್ತೆ, ಅಪೋಸ್ತಲರ ಜೀವನ ಚರಿತ್ರೆಯನ್ನು ನೋಡಿದಾಗ ಅವರ ಸೇವಾ ವಿಧಾನ, ಅವರ ಜೀವಿತದ ಕೊನೆಯ ದಿನಗಳು ಯಾವ ರೀತಿ ಇದ್ವು ಅಂತಕ್ಕಂಥದ್ದು ನೋಡಿದಾಗ ನಿಜವಾಗ್ಲೂ ಕೂಡ ಬಹಳ ಬಾಧೆ ಅನ್ಸುತ್ತೆ ಪ್ರಿಯರೇ. ಅವರ ಒಂದು
ಮರಣದ ದಿನಗಳು, ಕೊನೆಯ ದಿನಗಳು ಎಂಥ ಕಷ್ಟವಾಗಿದ್ದು ಅಂತಕ್ಕಂಥದ್ದು ನೋಡಿದಾಗ ಖಂಡಿತವಾಗಲೂ ಕೂಡ ಅವರ ಶ್ರಮ, ಅವರ ಒಂದು ತ್ಯಾಗ ಇವತ್ತು ನಾವು ಆರಾಮಾಗಿ ಇಷ್ಟು ಈಸಿಯಾಗಿ ಬೈಬಲ್ ತಗೊಂಡು ಓದ್ಕೊಂತ ಕೊಡುವಂಥ ಅವಕಾಶ ಬಂದಿದೆ ಪ್ರಿಯರೇ. ಆದರೂ ಕೂಡ ನಮ್ಮ ಸಹೋದರ ಸಹೋದರಿಯರು ಎಷ್ಟೋ ಜನ ಬೈಬಲ್ನ ಓದ್ತಾರೋ ಓದಲು, ದೇವರ ವಾಕ್ಯಕ್ಕೆ ಹತ್ತಿರವಾಗಿದ್ದಾರೋ ಹತ್ತಿರವಾಗಿಲ್ವೋ ಅನ್ನುವಂಥದ್ದನ್ನು ನೋಡಿದಾಗ ಖಂಡಿತವಾಗಲೂ ಬಾಧೆ ಆಗುತ್ತೆ ಪ್ರಿಯರೇ. ಅಪೋಸ್ತಲರ ಜೀವಿತವನ್ನು ನಾವು ನೋಡಿದಾಗ, ಅಪೋಸ್ತಲರು ಪಟ್ಟಿರ್ತಕ್ಕಂಥ ಶ್ರಮವನ್ನು ನೋಡಿದಾಗ, ಆಗಿನ ಕಾಲದಲ್ಲಿರ್ತಕ್ಕಂಥ ವ್ಯವಸ್ಥೆ, ಆಗಿನ ಕಾಲದಲ್ಲಿರ್ತಕ್ಕಂಥ ಅನುಕೂಲಗಳನ್ನು ನೋಡಿದಾಗ ಬಹಳ ಕಡಿಮೆ ಪ್ರಿಯರೇ, ನಮಗಿಂತಲೂ ಕೂಡ ಕಡಿಮೆ. ಇವತ್ತು ನಾವು ಎಲ್ಲಿಯಾದ್ರೂ ಹೋಗ್ಬೇಕಂದ್ರೂ ಕೂಡ ನಮ್ಗೆ ಇರ್ತಕ್ಕಂಥ ವಾಹನ ಸೌಕರ್ಯಗಳು ಆಗಿರ್ಲಿಲ್ಲ ಪ್ರಿಯರೇ. ಎಷ್ಟೇ ಕಷ್ಟ ಆದರೂ ಕೂಡ ಅವರು ಸುಮಾರು ಮೈಲ್ಗಟ್ಟಲೆ ದೂರ, ಸುಮಾರು ಕಿಲೋಮೀಟರ್ಗಳು ನಡ್ಕಂತ ಹೋಗುವಂಥ ಪದ್ಧತಿ ಇತ್ತು ಪ್ರಿಯರೇ. ಅವರ ಸೇವೆ, ಅವರ ತ್ಯಾಗ, ಅವರ ಕುಟುಂಬಗಳು ಯಾವ ರೀತಿ ಜರ್ಜಿತವಾಗಿದ್ದು ಒಂದ್ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಅಂತ ಕಷ್ಟ ನಮಗಿವತ್ತಿಲ್ಲ ಪ್ರಿಯರೇ. ಆಗಿನ ಕಾಲದಲ್ಲಿ ಅವರು ಸೇವೆ ಮಾಡಬೇಕು, ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಹೋಗ್ಬೇಕಂದ್ರೆ ಕಾಲ್ನಡಿಗೆಯ ಮುಖಾಂತರವಾಗಿ ಹೋಗಿರ್ತಕ್ಕಂಥದ್ದು ಜಾಸ್ತಿ ಪ್ರಿಯರೇ. ಅದು ಯೇಸು ಕ್ರಿಸ್ತನನ್ನು ಹಿಡ್ಕೊಂಡು, ಯೇಸು ಕ್ರಿಸ್ತನು ಕೂಡ ಅನೇಕ ಸ್ಥಳಗಳಿಗೆ ತನ್ನ ಕಾಲ್ನಡಿಗೆಯಲ್ಲೇ ಹೋಗಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ಬೈಬಲ್ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆ ಕಷ್ಟವನ್ನು ಇವತ್ತು ನಾವು ಅನುಭವಿಸ್ತಿದ್ದೇವೆ ಅಂತಂದಾಗ ಅವ್ರಿಗಿಂತಲೂ ಕೂಡ ನಾವು ಸ್ವಲ್ಪ ಕಡಿಮೆ ಭಾಗದಲ್ಲಿದ್ದೀವಿ ಪ್ರಿಯರೇ. ಯಾಕಂದ್ರೆ ಉತ್ತಮವಾದಂಥ ಸೌಕರ್ಯಗಳು, ಹೌದಾ, ಇವತ್ತು ನಮಗೆ ಟ್ರಾನ್ಸ್ಪೋರ್ಟಿಂಗ್ ಫೆಸಿಲಿಟೀಸ್ಗಳು ಭಾಳ ಇದಾವೆ ಪ್ರಿಯರೇ. ಅಟ್ಲೀಸ್ಟ್ ಲಾಸ್ಟಿಗೆ ಸೈಕಲ್ ಆದ್ರೆ ಸಿಗುತ್ತೆ ಪ್ರಿಯರೇ, ಹೌದಲ್ರಿ? ಸೈಕಲ್ ಮೇಲೆ ಆದರೂ ಕೂಡ ಹೋಗುವಂಥ, ಈಗಿನ ಕಾಲದಲ್ಲಿ ಯಾರು ಸೈಕಲ್ ಯೂಸ್ ಮಾಡಲ್ಲ ಯೂಸಲಿ, ಆದರೂ ಕೂಡ ಅಟ್ಲೀಸ್ಟ್ ಅದಾದರೂ ಸಿಗುತ್ತೆ ನಮ್ಗೆ. ಅಂಡ್ ಮೋರ್ ಓವರ್ ಬಹಳಷ್ಟು ಜನರ ಹತ್ರ ಏನಪ್ಪ ಅಂದ್ರೆ 2 ವೀಲರ್ ಬೈಕ್ ಆದ್ರೂ ಇರುತ್ತೆ. ಸುಮಾರು ಒಂದು 50 ಕಿಲೋಮೀಟರ್ 100 ಕಿಲೋಮೀಟರ್ ವರೆಗೆ ಆರಾಮಾಗಿ ಹೋಗಿ ಬರುವಂತ ಅವಕಾಶಗಳು ನಮಗೆ ಇವತ್ತಿದ್ದಾವೆ ಪ್ರಿಯರೇ. ಆದ್ರೆ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಸೇವೆಯನ್ನು ಒಂದು ಸಾರಿ ಜ್ಞಾಪಕ ಮಾಡ್ಕೊಳ್ಳಿ ಪ್ರಿಯರೇ. ಅವರು ನಮಗಿಂತಲೂ ಕೂಡ ಅತಿ ಹೆಚ್ಚಿನ ಒಂದು ಸಮಸ್ಯೆಗಳನ್ನ, ಅತಿ ಹೆಚ್ಚಿನ ಒಂದು ಏನಪ್ಪಾ ಅಂತಂದ್ರೆ ಆ ಸಮಸ್ಯೆಗಳನ್ನ ಅನುಭವಿಸಿರ್ತಕ್ಕಂಥ ಸೇವೆ ವಿಷಯದಲ್ಲಿ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಪ್ರಿಯರೇ, ಹೌದಾ? ಸೊ ಅದಾದ ನಂತರ ಮತ್ತಾಯನು ಬರೆದಂಥ ಸುವಾರ್ತೆ 24ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡಿದಾಗ ಪ್ರಿಯರೇ, ಯಾವ ರೀತಿ ಆಗಿನ ಒಂದು ಸಂದರ್ಭದಲ್ಲಿ ನಾವು ಇದ್ವಿ ಅಂತಕ್ಕಂಥ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. 24ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡಿದಾಗ ಪ್ರಿಯರೇ, ಆದರೆ ಆ ದಿನಗಳಲ್ಲಿ ಬಸುರಿಯರಿಗೂ ಮಲೆಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಬ್ರದರ್ 24ನೇ ಅಧ್ಯಾಯ 9ನೇ ವಚನ. 9. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು ಹಾಗೆ ಮಾಡುವರು. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಬಹು ಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು 9 ಮತ್ತು 10ನೇ ವಚನವನ್ನು ನಾವು ನೋಡಿದಾಗ ಭಕ್ತಿ ಜೀವಿತದಲ್ಲಿ ಇರ್ತಕ್ಕಂಥವರ ಒಂದು ಭಕ್ತಿ ಯಾವ ರೀತಿ ವಿಚಲನಗುತ್ತೆ ಅಂತಕ್ಕಂಥದನ್ನ ಈ ಮತ್ತಾಯನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನ ನಾವು ನೋಡಿದಾಗ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಪ್ರಿಯರೇ. ಏನ್ ಆ ಸಂಗತಿಗಳಪ್ಪ ಅಂತಾರೆ, ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರು. ಯಾರು ಭಕ್ತಿ ಜೀವಿತದಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರ್ತಾರೋ ಅವರ ಒಂದು ಪರಿಸ್ಥಿತಿಗಳು ಯಾವ ರೀತಿ ಆಗುತ್ತೆ ಅಂತಕ್ಕಂಥ ಭವಿಷ್ಯತ್ತನ್ನು ಕೂಡ ದೇವರು ಮುಂದೆ ಬರೆಸಲ್ಪಟ್ಟಿದ್ದಾನೆ ಪ್ರಿಯರೇ. ನಿಮ್ಮ ವಿಶ್ವಾಸದಲ್ಲಿ ನೀವು ದೃಢವಾಗಿದ್ದಾಗ, ನಿಮ್ಮ ಭಕ್ತಿ ಜೀವಿತದಲ್ಲಿ ನೀವು ದೃಢವಾಗಿದ್ದಾಗ ನಿಮಗಾಗ್ತಕ್ಕಂಥ ಭವಿಷ್ಯದ ಸಂಗತಿಗಳು ಹೆಂಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೇನೆ ಪ್ರಿಯರೇ. ಎಸ್, ಏನ್ ಹೇಳ್ತಾನೆ ಅಂತಂದ್ರೆ ನೋಡಿ, ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು ಹಾಗೆ ಮಾಡುವರು. ಯಾರು ದೇವರ ವಿಷಯದಲ್ಲಿ ಬಹಳ ಪ್ರೀತಿಯಿಂದ, ದೇವರ ವಿಷಯದಿಂದ ನಂಬಿಕೆಯಿಂದ, ದೇವರ ವಿಷಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೋ ಅಂಥವರ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ಸಮಾಜದಲ್ಲಿ ಆತನನ್ನು ಹಾಗೆ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ ಪ್ರಿಯರೇ. ಈತ ಬಿಡ್ರಿ ಅಂತೇಳಿ ನಮ್ಮನ್ನು ತೆಗೆದುಹಾಕುವಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥ ಜನರು ಕೂಡ ಜಾಸ್ತಿ ಆಗ್ತಾರೆ ಪ್ರಿಯರೇ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಪ್ರಿಯರೇ. ನನ್ನ ಒಂದು ಪರ್ಸನಲ್ ಜೀವಿತವನ್ನು ನೋಡಿದಂಥ ಸಂದರ್ಭದಲ್ಲಿ ಪ್ರಿಯರೇ, ಅನೇಕ ಸ್ನೇಹಿತರು ನಮ್ಮನ್ನು ಹೆಂಗ ಟ್ರೀಟ್ ಮಾಡ್ತಿರ್ತಾರೆ ಅಂತಾರೆ, ಪಾರ್ಟಿಗಳಿದ್ದಾಗ ನಮ್ಮನ್ನು ಕರೆಯಲ್ರಿ. ಅತ ಯಾಕೆ ಬರ್ತಾರೆ ಬಿಡ್ರಿ, ಅತ ಬ್ಯಾರ ಸೆಟ್ ಆಗಲ್ಲ ಅಂತ ಹೇಳ್ತಾರೆ. ಏನಂತಾರೆ? ಸೆಟ್ ಆಗಲ್ಲ ಅಂತ ಹೇಳ್ತಾರೆ. ಉದಾಹರಣೆ ಹೇಳ್ತೀನಿ, ನಾನು NCC ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದೇನೆ ಪ್ರಿಯರೇ.
NCC ಆಫೀಸರ್ ಅಂತಂದ್ರೆ ಕಂಪಲ್ಸರಿ ಮಿಲಿಟರಿ ಅವರ ಜೊತೆಗೆ ನಾವು ಕೆಲಸ ಮಾಡ್ತಕ್ಕಂಥದ್ದು. ನನ್ನ ಟೀಮ್ ಅದು. ಅವರಲ್ಲಿ ತಿಂಗಳಿಗೊಂದು ಪಾರ್ಟಿ ಇರುತ್ತೆ. ಮಿಲಿಟರಿ ಸಿಸ್ಟಮ್ ಅಲ್ಲಿ ಏನಪ್ಪಾ ಅಂದ್ರೆ ತಿಂಗಳಿಗೊಂದು ಪಾರ್ಟಿ ಇರುತ್ತೆ ಯೂಸ್ವಲಿ. ಸರ್ಕಾರ ಅವರಿಗೆ ಡ್ರಿಂಕಿಂಗ್ ಫೆಸಿಲಿಟಿ ಕೊಡ್ತಾರೆ, ದಾರು ಕಾರ್ಡ್ ಅಂತ ಇರುತ್ತೆ, ಮಿಲಿಟರಿ ಐಟಮ್ಸ್. ಅವ್ರು ಪಾರ್ಟಿ ಮಾಡಿದಾಗ ಒಟ್ಟ ಎಲ್ಲರನ್ನ ಕರಿತಿರ್ತಾರೆ, ನನ್ನ ಮಾತ್ರ ಕರೆಯಂಗಲ್ರು. ಒನೆ ಅಲಾಗೇಜಿ ಅಂತಿರ್ತಾರೆ ಅವ್ರು. ಅಂದ್ರೆ ಅವ್ರ ದೃಷ್ಟಿಯಲ್ಲಿ ನಾವೇನಪ್ಪ ಅಂತಂದ್ರೆ ತೆಗೆದುಹಾಕದಂಥವ್ರು ಇದ್ದಂಗೆ. ಒನೆ ನೈಪೈತೆ ಚಲೋ ಅಂತಿರ್ತಾರೆ. ಅಂದ್ರೆ ನಮ್ಗೆ ಕೊಡ್ತಕ್ಕಂಥ ಮರ್ಯಾದೆ ನಗ್ನಗ್ತಾ ಕೊಡ್ತಿರ್ತಾರೆ. ನೈ ಸರ್ ಅಂತಿರ್ತಾರೆ. ಅಂದ್ರೆ ಏನೋ ಅವ್ರು ಆಲೋಚನೆ ಮಾಡ್ತಕ್ಕಂಥ ವಿಧಾನ ಹೆಂಗಂತ, ಇದು ನಮ್ಮ ಕ್ಯಾಂಡಿಡೇಟ್ ಅಲ್ಲ ಅನ್ನುವಂಥ ರೀತಿಯಲ್ಲಿ, ಇದು ನಮ್ಮ ಪಾರ್ಟಿ ಅಲ್ಲ ಅನ್ನುವಂಥ ರೀತಿಯಲ್ಲಿ. ಸೊ ವಿ ಆರ್ ರೆಫ್ಯೂಸ್ಡ್ ಬೈ ದೆಮ್. ನಾವು ಹೆಂಗಿದೀವಿ ಅಂತಾರೆ, ನಮ್ಮನ್ನು ತೆಗೆದುಹಾಕೋರು ಅಂದ್ರೆ ನಮ್ಮನ್ನು ಅವರ ಲಿಸ್ಟಿಂದ ಏನಪ್ಪಾ ಅಂತಂದ್ರೆ ದೂರ ಇಡ್ತಕ್ಕಂಥ ಒಂದು ವರ್ಗವಾಗಿ ಕಾಣಿಸ್ತೇವೆ. ಎಸ್, ಈ ದಿನ ನಮ್ಮನ್ನು ದೂರ ಮಾಡಿರ್ಬೋದು, ಆದ್ರೆ ದೇವರು ಮುಂದೊಂದು ದಿನ ನಮ್ಮನ್ನು ಹತ್ತಿರಕ್ಕೆ ಬರಮಾಡ್ಕೊಳ್ತಕ್ಕಂಥವ್ರಲ್ಲಿ ನಾವು ಕೂಡ ಇರ್ತೀವಿ ಅನ್ನುವಂಥ ವಿಶ್ವಾಸವನ್ನ ನಾವು ದೃಢವಾಗಿ ಪಡಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ಇವತ್ತು ಯಾರು ಪಾರ್ಟಿ ಹೆಸರಿನಲ್ಲಿ ನಮ್ಮನ್ನು ದೂರ ಇಡ್ತಾರೋ, ಯಾರು ಅವರ ಒಂದು ಮ್ಯಾಚಿಂಗ್ ಅಂದ್ರೆ ನಮ್ಗೆ ಮ್ಯಾಚ್ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೋ, ಖಂಡಿತವಾಗಲೂ ಕೂಡ ಅವರೆಲ್ಲರಿಗಿಂತಲೂ ಕೂಡ ಒಂದು ವಿಭಿನ್ನ ರೀತಿಯಲ್ಲಿ ದೇವರು ನಮ್ಮನ್ನು ಸ್ವೀಕರಿಸ್ತಾನೆ ಅಂತಕ್ಕಂಥ ವಿಶ್ವಾಸ ನಾವು ಹೊಂದಬೇಕಾಗಿದೆ ಪ್ರಿಯರೇ. ಹೌದಾ? ಸೊ ಅದನ್ನೇ ಹೇಳ್ತಾನೆ ಇಲ್ಲಿ ಮತ್ತಾಯನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳ್ತಾನೆ, ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು ಹಾಗೆ ಮಾಡುವರು, ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು ಅನ್ನುವಂಥ ಒಂದು ಮಾತನ್ನ ಈ 9ನೇ ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಂದ್ರೆ ನಾನು ಹೇಳುವಂತ ವಿಷಯ ಇಷ್ಟೇ, ನಾವು ದೇವರ ಮಾರ್ಗದಲ್ಲಿ ನಡೆಯುವವರಾಗಿದ್ದಾಗ ನಾವು ಎಲ್ಲರಿಂದಲೂ ಕೂಡ ತಿರಸ್ಕಾರಕ್ಕೆ ಒಳಗಾಗುವಂತ ಅವಕಾಶಗಳು ಜಾಸ್ತಿ ಇರುತ್ತೆ ಪ್ರಿಯರೇ. ಎಲ್ಲರಿಂದಲೂ ಕೂಡ ತಿರಸ್ಕಾರಕ್ಕೆ ಒಳಗಾಗ್ತಕ್ಕಂಥ ಇದು ಜಾಸ್ತಿ ಇರುತ್ತೆ ಪ್ರಿಯರೇ. ಆದಾಗ್ಯೂ ಕೂಡ ನಮ್ಮ ಭಕ್ತಿ ಜೀವಿತವನ್ನು ಕಾಪಾಡ್ಕೋಬೇಕಾಗಿದೆ ಪ್ರಿಯರೇ. ಇದು ಕೇವಲ ನಿನಗಾಗ್ತಕ್ಕಂಥ ಸಂಗತಿ ಅಲ್ಲ ಪ್ರಿಯರೇ, ಹಿಂದೆ ಅನೇಕ ಭಕ್ತರ ಜೀವಿತದಲ್ಲಿ ಆಗಿರ್ತಕ್ಕಂಥದ್ದು ಪ್ರಿಯರೇ. ಆ ಭಕ್ತರು ಯಾವ ರೀತಿ ತಮ್ಮ ಸಂಗತಿಗಳನ್ನ ಹೇಳಿದಾರೋ ಅಂತಕ್ಕಂಥದ್ದನ್ನ ಪೌಲನ ಚರಿತ್ರೆಯ ಮುಖಾಂತರವಾಗಿ ನಾವು ನೋಡೋಣ ಪ್ರಿಯರೇ. ಅಪೊಸ್ತಲರ ಬರೆದ ಕೃತ್ಯಗಳು 20ನೇ ಅಧ್ಯಾಯ 23ನೇ ವಚನವನ್ನು ನಾವು ನೋಡಿದಾಗ ಈ ಒಂದು ಸಂಗತಿಗಳು ಅಥವಾ ಈ ಒಂದು ಅನುಭವಗಳು ಪೌಲನ ಜೀವಿತದಲ್ಲಿ ಕೂಡ ಯಾವ ರೀತಿ ಕೆಲಸ ಮಾಡಿದಾವೆ ಅಂತಕ್ಕಂಥದನ್ನ ನಾವು ನೋಡೋಣ ಪ್ರಿಯರೇ. 20ನೇ ಅಧ್ಯಾಯ 23ನೇ ವಚನವನ್ನು ನಾವು ನೋಡಿದಾಗ, ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲಾ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳುತ್ತಾನೆ. ಈ ಪೌಲನು ಏನ್ ಹೇಳ್ತಾನೆ ಅಂತಂದ್ರೆ, ನಾವು ದೇವರ ಕಾರ್ಯದಲ್ಲಿ ನಿಮಗ್ನನಾಗಿ ಮುಂದುವರಿದಾಗ ನಿನಗೆ ಬರುವಂತ ಒಂದು ಕಷ್ಟಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಅಂತ ಹೇಳ್ತಾನೆ ಪ್ರಿಯರೇ. ಈ 23ನೇ ವಚನವನ್ನು ನೋಡಿದಾಗ ಪೌಲನು ಮಾತಾಡ್ತಾನೆ, ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲಾ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳುತ್ತಾನೆ. ಪವಿತ್ರಾತ್ಮನ ಮುಖಾಂತರವಾಗಿ ಪೌಲನಿಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ನೀನು ದೇವರ ಸೇವೆಯಲ್ಲಿ ನಡೆದಿದ್ದೆ ಆದರೆ ನಿನಗೆ ಬೇಡಿಗಳು ಖಂಡಿತ, ನಿನಗೆ ಸಂಕಟಗಳು ಖಂಡಿತ. ನಿನ್ನನ್ನು ದೇವರೇನಪ್ಪ ಅಂತ ನಡೆಸ್ಕೊಳ್ಳುವಂತ ವಿಧಾನವನ್ನ ನೋಡಿ ಸೈತಾನನ ನಿನಗೆ ಆಫರ್ಸ್ ಕೊಡ್ತಾನೆ ಪ್ರಿಯರೇ. ಸೈತಾನನು ನಿನಗೆ ಆಫರ್ಸ್ ಕೊಡ್ತಾನೆ. ಯಾವ ಆಫರು? ಬೇಡಿಗಳನ್ನ ಹಾಕಿಸುವಂತ ಆಫರ್. ಇಂಪ್ರಿಸೆಂಡ್, ನಿನ್ನ ಜೈಲಿಗೆ ಹಾಕ್ತಾರೆ ನೋಡಿ. ನಿನಗೆ ಸಂಕಟಗಳು ಬರ್ತವೆ ನೋಡು, ಸಮರ್ಥನಾಗಿರು, ಎದುರಿಸುವಂತ ವ್ಯಕ್ತಿಯಾಗಿರು ಅನ್ನುವಂಥ ಎಚ್ಚರಿಕೆಯನ್ನು ಪವಿತ್ರಾತ್ಮನು ಪೌಲನಿಗೆ ಹೇಳ್ತಿದ್ದಾನೆ ಪ್ರಿಯರೇ. ಅದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಪೌಲನು ಅದನ್ನ ಎದುರಿಸಲಿಕ್ಕೆ ಕೂಡ ಶಕ್ತನಾಗ್ತಾನೆ ಪ್ರಿಯರೇ. ಪೌಲನು ಮಾಡಿರ್ತಕ್ಕಂಥ ಸೇವೆಯ ವಿಷಯದಲ್ಲಿ ನಾವು ನೋಡಿದಾದ್ರೆ ಪೌಲನು ಎಷ್ಟು ಕಷ್ಟಪಟ್ಟಿದ್ದಾನೆ ನಿಜವಾಗ್ಲೂ ಕೂಡ ಅದರ 1% ಕೂಡ ನಾವು ಯಾರು ಪಡ್ತಾ ಇಲ್ಲ ಪ್ರಿಯರೇ. 1% ಕೂಡ ಇಲ್ಲ. ಆಗಿನ ವ್ಯವಸ್ಥೆಯಲ್ಲಿ ನೋಡಿ, ಪೌಲನ ಜೀವಿತ ಚರಿತ್ರೆಯನ್ನು ನೋಡಿದಾಗ ಪೂರ ಅಪೋಸಿಟ್ ಪ್ರಿಯರೇ. ಒಂದು ಕಾಲದಲ್ಲಿ ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುವಂತವರ ಮೇಲೆ ವಿರೋಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಪೌಲನು ಮುಂದೊಂದು ದಿನ ಆತನೇ ಕ್ರಿಸ್ತನಿಗೋಸ್ಕರ ತನ್ನ ಸಂಪೂರ್ಣವಾದ ತ್ಯಾಗವನ್ನ, ತನ್ನ ಇಡೀ ಪರ್ಸನಲ್ ಜೀವಿತವನ್ನು ತ್ಯಾಗ ಮಾಡ್ತಾನೆ ಪ್ರಿಯರೇ. ಮದುವೆ ಕೂಡ ಆಗ್ಲಾರ್ದೆ ಪೌಲನು ತನ್ನ ಸೇವೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಂದ್ರೆ ಆ ಪೌಲನಿಗೆ ಪವಿತ್ರಾತ್ಮನ ಮೂಲಕವಾಗಿ ತಿಳಿಯುವಂತ ಸಂಗತಿಗಳೇನಪ್ಪ ಅಂತಂದ್ರೆ, ನೀನೇನಾದ್ರೂ ಈ ದೇವರನ್ನ ನೀನು ಕಂಟಿನ್ಯೂಸ್ ನೀನು ಇದೇ ರೀತಿ ಅಂಗೀಕರಿಸಿಕೊಂಡು ನಡೆದಿದ್ದೆ ಆದರೆ ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ. ಬೇಡಿಗಳು ಉಂಟು,
ಸಂಕಟಗಳೂ ಉಂಟು ಅನ್ನುವಂಥ ವಿಷಯ ನನಗೆ ಗೊತ್ತುಂಟು ಅಂತ ಹೇಳಿ ಪೌಲನು ಹೇಳ್ತಾನೆ ಪ್ರಿಯರೇ. ಅಂದ್ರೆ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ನಡೆದಿದ್ದೇ ಆದರೆ, ಕ್ರಿಸ್ತನ ಮಾರ್ಗದಲ್ಲಿ ನಾವು ನಡೆದಿದ್ದೇ ಆದರೆ ನಮಗೆ ಸಂಕಟಗಳು ನಿರಂತರವಾಗಿ ಇರುತ್ತೆ ಅನ್ನುವಂಥದ್ದು ಪೌಲನು ಹೇಳುವಂತ ಮಾತು ಪ್ರಿಯರೇ. ಪೌಲನ ಜೀವಿತದಲ್ಲಿ ಕೂಡ ಅನುಭವಿಸಿರ್ತಕ್ಕಂಥ ಮಾತುಗಳು ಪ್ರಿಯರೇ. ಹೌದಾ? ನಂತರ ಅದೇ ಅಪೊಸ್ತಲರು ಬರೆದಂತ ಪತ್ರಿಕೆ 20ನೇ ಅಧ್ಯಾಯ 19ನೇ ವಚನವನ್ನು ಮತ್ತೆ ಅದೇ ರೀತಿ ಪೌಲನು ಹೇಳ್ತಾನೆ. ಈ 19ನೇ ವಚನದಲ್ಲಿ ತಾನು ಏನ್ ಹೇಳ್ತಾನೆ ಅಂತಂದ್ರೆ, ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೇನೆ. ಇಂದಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೇನೆ. ನೋಡಿ, ಪೌಲನ ಸೇವೆ ಎಂಥದ್ದು ಅನ್ನುವಂಥದ್ದನ್ನ ನಾವು ನೋಡಿದಾಗ ನಮ್ರತೆ ಅನ್ನುವಂಥದ್ದು ಇದೆ ಪ್ರಿಯರೇ. ಒಬೀಡಿಯನ್ಸ್, ಅದ ನಮ್ರತೆಯಿಂದ ತನ್ನ ಸೇವೆಯನ್ನು ಮಾಡ್ತಾ ಬಂದಿದ್ದಾನೆ. ತಾನು ಅಂಗೀಕರಿಸಿಕೊಂಡಿರ್ತಕ್ಕಂಥ ಕ್ರಿಸ್ತನನ್ನು ಪ್ರಚುರಪಡಿಸುವಂತ ಕ್ರಿಯೆಯಲ್ಲಿ ಪೌಲನು ತೋರಿರುವಂತ ಮಾರ್ಗ ಯಾವುದಂದ್ರೆ ನಮ್ರತೆ. ಇವತ್ತು ನಾವು ಎಷ್ಟು ಜನ ನಮ್ರತೆಯಿಂದ ನಾವು ಸೇವೆ ಮಾಡ್ತಾ ಇದ್ದೇವೆ ಪ್ರಿಯರೇ. ಆ ನಮ್ರತೆಯನ್ನ ನಾವೆಲ್ಲರೂ ಕೂಡ ಅನುಭವಿಸ್ತಿದ್ದೇವ. ಆ ನಮ್ರತೆಯನ್ನು ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ಅಳವಡಿಸ್ತಾ ಇದ್ದೀವ. ಒಂದು ಸಾರಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ ಪ್ರಿಯರೇ. ಯಾಕಂದ್ರೆ ನಾವು ಇನ್ನೊಬ್ಬರಿಗೆ ಪ್ರಶ್ನೆ ಹಾಕೋದಕ್ಕಿಂತ ಮುಂಚೆ ನಮ್ಮನ್ನು ನಾವು ಪ್ರಶ್ನೆ ಹಾಕಿಕೊಂಡಾಗ ನಾವು ಯಾವ ಹಂತದಲ್ಲಿದ್ದೇವೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ ಪ್ರಿಯರೇ. ಯಾಕಂದ್ರೆ ನಾವು ಇನ್ನೊಬ್ಬರನ್ನ ಟೀಕಿಸುವಂತಕ್ಕೆ ನಾವು ಇನ್ನೂ ಬೆಳೆದಿಲ್ಲ ಪ್ರಿಯರೇ. ನಾವು ಇನ್ನೊಬ್ಬರನ್ನ ಇದು ತಪ್ಪು ಅಂತಕ್ಕಂಥ ಒಂದು ಹಂತಕ್ಕೆ ನಾವು ಹೋಗೋದು ಬೇಡ. ಯಾಕಂದ್ರೆ ಸಮಾಜ ಎಕ್ಸೆಪ್ಟ್ ಮಾಡಲ್ಲ ಪ್ರಿಯರೇ. ಒಬ್ಬ ವ್ಯಕ್ತಿಯನ್ನ ಟೀಕಿಸುವಂತ ಕೆಲಸಕ್ಕೆ ನೀನು ಹೋದ್ರೆ ಸಮಾಜ ನಮ್ಮನ್ನು ಯಾವತ್ತೂ ಕೂಡ ಎಕ್ಸೆಪ್ಟ್ ಮಾಡಲ್ಲ. ಅದರ ಬದಲಾಗಿ ನಿನ್ನ ದೂರ ಇಡ್ತಾರೆ ಪ್ರಿಯರೇ. ನಿಮ್ಮನ್ನ ಏನ್ ಮಾಡ್ತಾರೆ? ದೂರ ಇಡ್ತಾರ. ಇವ್ನು ದೊಡ್ಡ ಶಾಣೆ ಅದನ್ನ ಬಿಡ ಅಲ್ಲಿರೋ ಅಂತ ಹೇಳ್ತಾರೆ. ಆ ನಂತರ ನೀನು ಏನ್ ಹೇಳಿದ್ರು ಕೂಡ ಅವ್ರು ಎಕ್ಸೆಪ್ಟ್ ಮಾಡಲ್ಲ ಪ್ರಿಯರೇ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆ ಎಷ್ಟೇ ವಾಕ್ಯ ತಿಳಿದಿದ್ರು ಕೂಡ ನಾನು ಹೇಳ್ತಕ್ಕಂಥ, ಯಾಕಂದ್ರೆ ನನ್ನ ಜೀವಿತದಲ್ಲಿ ಆಗಿರ್ತಕ್ಕಂಥ ಅನುಭವ ಪ್ರಿಯರೇ, ಇವತ್ತಿಗೂ ಕೂಡ ನಾನು ಒಬ್ಬ ಸಹೋದರನ ಕಳ್ಕೊಂಡಿದ್ದೇನೆ. ನಾನು ಪ್ರಾರಂಭ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ದೇವರ ಜ್ಞಾನ ನನಗೆ ಅರ್ಥ ಆದಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಆ ವ್ಯಕ್ತಿಗೆ ನಾನು ಆಗ್ತಿದ್ದೆ ಪ್ರಿಯರೇ. ಇದು ಹೆಂಗೆ ಅಂತೇಳಿ ಕೊನೆಗೆ ಆ ವ್ಯಕ್ತಿ ದೃಷ್ಟಿಯಲ್ಲಿ ನಾನು ಹೆಂಗಾಗ್ಬಿಟ್ಟೆ ಅಂತಂದ್ರೆ, ಇವ ಒಬ್ಬ ದೊಡ್ಡ ಶಾಣೆ ಬಿಡಪ್ಪ, ಇವನ್ ಬಾರಿ ಇವನಿಗೆ ಗೊತ್ತದ ಇಲ್ಲ ಅನ್ನೋ ರೀತಿಯಲ್ಲಿ ಕೇಳ್ತಾನೆ ಅಂತೇಳಿ ಇವತ್ತಿಗೂ ಕೂಡ ಆ ಸಹೋದರನ ನನ್ನ ಮಾತಾಡಿಸ್ತಕ್ಕಂಥ ವಿಧಾನದಲ್ಲಿ ಬಹಳ ವ್ಯತ್ಯಾಸ ಇದೆ ಪ್ರಿಯರೇ. ನನ್ನ ಆತನ ವಿಷಯದಲ್ಲಿ ದೇವರಿಗೆ ನಾನು ಅನೇಕ ಸಲ ನನ್ನ ಮೊರೆಯನ್ನಿಟ್ಟಿದ್ದೀನಿ ಪ್ರಿಯರೇ. ನಮ್ಮ ಸಭೆಗೆ ಬರ್ತಕ್ಕಂಥ ವ್ಯಕ್ತಿ ಆತ. ಪ್ರಾರಂಭದಲ್ಲಿ ನಮಗೂ ಕೂಡ ಬಹಳ ಉರುಪಿತ್ತು. ಆ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದು, ಅದನ್ನು ಪ್ರಶ್ನೆ ಹೋಗಿ ಕೇಳುವಂಥದ್ದನ್ನ ಮಾಡ್ತಿದ್ವಿ ನಾವು. ಅದು ತಪ್ಪದು, ಆ ಸಿದ್ಧಾಂತನೇ ತಪ್ಪದು. ನಮಗೆ ಎಷ್ಟೇ ತಿಳಿದಿದ್ರು ಕೂಡ ನಾವು ಇನ್ನೊಬ್ಬ ವ್ಯಕ್ತಿಗೆ ಅದನ್ನ ಕನ್ವಿನ್ಸ್ ಮಾಡುವಂತ ವಿಧಾನ ನಾವು ಬದಲಾಯಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ಪ್ರೀತಿಯಿಂದ ನಾವು ನಮಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನ ಅವರ ಮನಸ್ಸಿಗೆ ಮೆಟ್ಟುವಂತ ರೀತಿಯಲ್ಲಿ, ಅಂದ್ರೆ ಮನಸ್ಸಿಗೆ ಮುಟ್ಟುವಂತ ರೀತಿಯಲ್ಲಿ ಅದನ್ನು ನಾವು ವ್ಯಕ್ತಪಡಿಸ್ಬೇಕು ಹೊರತು ನಾನು ಪ್ರಾರಂಭದಲ್ಲಿ ಅನುಭವಿಸಿರ್ತಕ್ಕಂಥ ಮಾರ್ಗ ನನಗೆ ಯಾಕೋ ತಪ್ಪು ಅನಿಸ್ತದೆ ಪ್ರಿಯರೇ. ಆ ಮಾರ್ಗ ಬೇಡ. ನಾವೆಲ್ಲರೂ ಕೂಡ ಭಕ್ತಿಯಲ್ಲಿ ಜ್ಞಾನದಲ್ಲಿ ವೃದ್ಧಿ ಆಗಿದ್ರು ಕೂಡ ಆ ವ್ಯಕ್ತಿ, ಎದುರಿನ ವ್ಯಕ್ತಿ ನಮ್ಮನ್ನು ಬಂದು ಇದು ಹೆಂಗೆ ಅನ್ನೋ ಕೇಳುವಂತ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿ ಕ್ರೈಸ್ತರ ಜೀವಿತದಲ್ಲಿರ್ತಕ್ಕಂಥ ಪ್ರಥಮ ಅಂದ್ರೆ ಮೂಲವಾಗಿರ್ತಕ್ಕಂಥ ಒಂದು ನಡವಳಿಕೆ ಪ್ರಿಯರೇ. ಆ ನಡವಳಿಕೆ ವಿಷಯದಲ್ಲಿ ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ ಪ್ರಿಯರೇ. ನಿಮ್ಗೆ ಎಷ್ಟೇ ಜ್ಞಾನವಿದ್ರೂ ಕೂಡ ನಿಮ್ಮ ಭಕ್ತಿ ಜೀವಿತದ ಒಂದು ಉದಾಹರಣೆನ ನೋಡಿ ನಿನ್ನ ಹತ್ರ ಬರುವಂತ ರೀತಿಯಲ್ಲಿ ಇರಬೇಕು ಪ್ರಿಯರೇ. ನಾವು ಹೇಳುವಂತ ವಿಷಯವನ್ನ ಅವ್ರು ಎಕ್ಸೆಪ್ಟ್ ಮಾಡುವಂತ ಲೆವೆಲ್ನಲ್ಲಿ ನಾವು ನಮ್ಮ ಒಂದು ಇದನ್ನು ತೋರಿಸ್ಬೇಕಾಗುತ್ತೆ ಪ್ರಿಯರೇ. ಪ್ರೀತಿ ವಿಶ್ವಾಸವನ್ನ ನಮ್ಮ ಸಹೋದರರಿಗೆ ಆ ರೀತಿ ಜೀವಿತವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥದ್ದನ್ನ ಹೇಳ್ತಾ, ಸೊ ಈ ವಿಷಯವನ್ನು ನಾನು ಮತ್ತೆ ಕಂಟಿನ್ಯೂಷನ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ ಪ್ರಿಯರೇ. ಅದೇನಂತಂದ್ರೆ, ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೇನೆ. ಪೌಲನ ಸೇವೆ ಹೆಂಗಿದೆ ನೋಡ್ರಿ, ನಮ್ರತೆ ಇದೆ. ನಮ್ರತೆಯ ಜೊತೆಗೆ ಕಣ್ಣೀರಿನ ಪ್ರಾರ್ಥನೆಯೊಂದಿಗೆ ಇದೆ ಪ್ರಿಯರೇ. ದೇವಾ, ನಾನು ಈ ವಿಷಯವನ್ನ ನಾನು ಮಾಡ್ಬೇಕಂತಿದ್ದೀನಿ, ನನಗೆ ಆಗ್ತಾ ಇಲ್ಲ, ನನಗೆ ಬಲವನ್ನು ಕೊಡು, ನನಗೆ ಶಕ್ತಿಯನ್ನು ಕೊಡು, ನನಗೆ ಅವಕಾಶವನ್ನು ಕೊಡು ಅಂತಕ್ಕಂಥ ಒಂದು ಕಣ್ಣೀರಿನ ಪ್ರಾರ್ಥನೆ ಪೌಲನ ಜೀವಿತದಲ್ಲಿ ಮುಂದುವರಿತಾ ಇದೆ ಪ್ರಿಯರೇ. ಆ ಜೀವಿತವನ್ನ ನಾವು ಕೂಡ ಅನುಭವಿಸಬೇಕಾಗಿದೆ ಪ್ರಿಯರೇ. ಸೊ ಇದರಲ್ಲಿ ಯೆಹೂದ್ಯರ ಒಳ ಸಂಚುಗಳಿಂದ ಸಂಭವಿಸಿದ ಕಷ್ಟಗಳನ್ನು ಸಹಿಸುತ್ತಿದ್ದೇನೆ. ನನಗೆ ಅನೇಕವಾದಂಥ ಕಷ್ಟಗಳಿದಾವೆ. ಆ ಕಷ್ಟಗಳನ್ನ ಎದುರಿಸ್ತಕ್ಕಂಥ ಶಕ್ತಿಯನ್ನು ನನಗೆ ಅನುಗ್ರಹಿಸಿಕೊಡಪ್ಪ ಅನ್ನುವಂಥದ್ದು ಪೌಲನ ಮೊರೆಯಾಗಿದೆ ಪ್ರಿಯರೇ. ಪೌಲನು ದೇವರಿಗೆ ಮೊರೆಯನ್ನ ಇಡ್ತಿದ್ದಾನೆ. ನನಗೆ ಅವೆಲ್ಲವನ್ನು ಕೂಡ ಅಂದ್ರೆ ತಾಳಿಕೊಳ್ಳುವಂತ ಶಕ್ತಿಯನ್ನು ನನಗೆ ಅನುಗ್ರಹಿಸಿ ಕೊಡಪ್ಪ ಅನ್ನುವಂಥದ್ದನ್ನ ಇಲ್ಲಿ ಪೌಲನ್ ಹೇಳ್ತಾನೆ ಪ್ರಿಯರೇ. ಅಂದ್ರೆ ದೇವರ ವಿಷಯದಲ್ಲಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ
ಆ ಕಷ್ಟಗಳು ಖಂಡಿತವಾಗಲೂ ಬರುತ್ತೆ. ಆ ಕಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನ ನಾವು ದೇವರಿಗೆ ಕೇಳ್ಕೋಬೇಕಾಗಿದೆ ಪ್ರಿಯರೇ. ಮತ್ತೊಂದು ಆವರ್ತಿ 2ನೇ ಕೊರಂತಿ 11ನೇ ಅಧ್ಯಾಯ 23ರಿಂದ 27ನೇ ವಚನದವರೆಗೆ ನಾವು ನೋಡೋಣ ಪ್ರಿಯರೇ. ಸೆಕೆಂಡ್ ಕೊರಂತಿ 2ನೇ ಕೊರಂತಿ 11ನೇ ಅಧ್ಯಾಯ. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚು ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತನಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆಗಳಲ್ಲಿ ಬಿದ್ದೇನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. ಪೌಲನು ಹೇಳುವಂತ ಸಂಗತಿಗಳು ಹೆಂಗಿದ್ರೆ, ನಾನು ಸೇವೆ ವಿಷಯದಲ್ಲಿ ಪಟ್ಟಿರ್ತಕ್ಕಂಥ ಶ್ರಮಗಳು ಯಾವ ರೀತಿ ಇದೆ ಅಂತಕ್ಕಂಥದನ್ನ ಆ 23ನೇ ವಚನದಿಂದ 27ನೇ ವಚನದವರೆಗೆ ಬಹು ಸ್ಪಷ್ಟವಾಗಿ ಹೇಳ್ತಾನೆ. ಸೇವೆ ವಿಷಯದಲ್ಲಿ ಆತನು ಪಟ್ಟಿರ್ತಕ್ಕಂಥ ಶ್ರಮಗಳನ್ನ ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ, ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರು ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಓಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದನು. ಎಂತ ಅದ್ಭುತವಾದಂಥ ಮಾತರೆ. ಪೌಲನು ಪಟ್ಟಿರ್ತಕ್ಕಂಥ ಶ್ರಮದ ಲಿಸ್ಟನ್ನು ಹೇಳ್ತಾನೆ ಈ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಿಂದ 27ನೇ ವಚನದವರೆಗೆ. ಎಂಥ ಶ್ರಮ ರೀ, ಎಂಥ ಶ್ರಮವನ್ನು ಪೌಲನು ಅನುಭವಿಸಿದ್ದಾನೆ. ಈ ವಾಕ್ಯಗಳನ್ನು ಓದ್ತಾ ಇದ್ರೆ ಖಂಡಿತವಾಗಲೂ ಕೂಡ ಪೌಲನ ಸೇವೆ ಎಂಥದ್ದು ಅಂತಕ್ಕಂಥದ್ದನ್ನು ನಾವು ಆಶ್ಚರ್ಯ ಪಡಬೇಕಾಗುತ್ತೆ ಪ್ರಿಯರೇ. ಆತನ ಸೇವೆಯಲ್ಲಿ ನಮ್ಮ ಸೇವೆಯ ಭಾಗ ಎಷ್ಟಿದೆ ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಅಷ್ಟೆಲ್ಲ ಶೋಧನೆಗಳನ್ನ, ಅಷ್ಟೆಲ್ಲ ಹಿಂಸೆಗಳನ್ನ, ಅಷ್ಟೆಲ್ಲ ಕಷ್ಟಗಳನ್ನ ಪೌಲನು ಅನುಭವಿಸಿದ್ದಾನೆ ಅಂತೇಳಿ ಒಪ್ಕೊಳ್ತಾ ಇದ್ದಾನೆ. ಅಷ್ಟಕ್ಕೂ ಯಾಕೆ ಇಷ್ಟು ಶ್ರಮಗಳನ್ನು ಅನುಭವಿಸಬೇಕು ಪ್ರಿಯರೇ? ಒಂದೇ ಒಂದು ಪ್ರಶ್ನೆ, ಯಾಕೆ? ಮುಗಿಸುವಂತ ಹಂತಕ್ಕೆ ಬಂದಿದ್ದೇನೆ. ಯಾಕೆ ಇಷ್ಟು ಕಷ್ಟಗಳನ್ನ ಪೌಲನು ಅನುಭವಿಸಿದನೋ ಒಂದು ಸಾರಿ ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. ಆ ಕಷ್ಟಗಳ ಲಿಸ್ಟ್ ಅನ್ನ ಹೇಳ್ತಾನೆ ಪ್ರಿಯರೇ. ಅದನ್ನು ಓದ್ತಾ ಇದ್ರೆ ಖಂಡಿತವಾಗಲೂ ಕೂಡ ಆ ಕಣ್ಣಲ್ಲಿ ನೀರು ಬರುತ್ತೆ ಪ್ರಿಯರೇ. ಪೌಲನ ಜೀವಿತದ ಚರಿತ್ರೆಯನ್ನು ನಾವು ನೋಡಿದಾಗ ಪೌಲನ ವೇದನೆಯನ್ನ ವ್ಯಕ್ತಪಡಿಸ್ತಾನೆ ಇಲ್ಲಿ. ಆ ವೇದನೆಯನ್ನು ನೋಡಿದಾಗ ಪ್ರತಿ ಕ್ರೈಸ್ತರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಯಾಕೆ ಇಷ್ಟು ಶ್ರಮ ಪಟ್ಟಿದ್ದನ್ನು ಪೌಲನು ಅಂತಾರೆ. ಆತನು ಅಷ್ಟು ಶ್ರಮ ಪಟ್ಟಿದ್ದಕ್ಕೆ ನಾವು ಇಷ್ಟು ಈಸಿಯಾಗಿ ಇವತ್ತು ವಾಕ್ಯವನ್ನು ಕೇಳ್ತಾ ಇದ್ದೇವೆ ಪ್ರಿಯರೇ. ಇಲ್ಲಂತಂದ್ರೆ ಆ ವಾಕ್ಯದ ಭಾಗ ಅಲ್ಲಿಗೆ ಮುಕ್ತಾಯ ಆಗ್ತಿತ್ತು ಪ್ರಿಯರೇ. ಆ ತ್ಯಾಗವನ್ನ ಅಪೊಸ್ತಲರು ಮಾಡಿರೋದ್ರಿಂದಲೇ ಇವತ್ತು ಆಯಾಗಿ ಇವತ್ತು ದೇವರನ್ನ ಕೊಂಡಾಡ್ತಾ ಇದ್ದೇವೆ, ಇಷ್ಟು ಈಸಿಯಾಗಿ ದೇವರನ್ನ ಅನುಸರಿಸ್ತಿದ್ದೇವೆ ಇಷ್ಟು ಈಸಿಯಾಗಿ ಪ್ರಿಯರೇ. ಅಂತ ತ್ಯಾಗಮಯಿಗಳು ಅನೇಕ ಜನರಿದ್ದಾರೆ ಪ್ರಿಯರೇ. ನಾನು ಇವತ್ತು ಕೇವಲ ಒಬ್ಬ ಪೌಲನ ಉದಾಹರಣೆಯನ್ನು ಹೇಳ್ತಿದ್ದೇನೆ ಪ್ರಿಯರೇ. ಒಬ್ಬ ಪೌಲನ ವಿಷಯದಲ್ಲಿ, ಪೌಲನ ನಂತರ ಪೌಲನ ಸಮಕಾಲೀನವರ ಸಮಸ್ಯೆಗಳು ಯಾವ ರೀತಿ ಇದ್ವು, ಅವರು ಯಾವ ರೀತಿ ದೇವರ ಸೇವೆಯನ್ನು ಮಾಡಿದ್ರು ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ನಮಗೆ ಸಮಯವಿದ್ದಾಗ ನೋಡೋಣ ಪ್ರಿಯರೇ. ಒಂದೇ ಒಂದು ಆಸೆ ಪ್ರಿಯರೇ, ಅವರ ಒಂದೇ ಒಂದು ಗುರಿ ಉದ್ದೇಶ ಒಂದೇ ಪ್ರಿಯರೇ. ಅದೇನು ಅಂತಕ್ಕಂಥದನ್ನು ಹೇಳ್ತಾ ನಾನು ವಾಕ್ಯವನ್ನು ಮುಗಿಸ್ತೇನೆ ಪ್ರಿಯರೇ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ ಪ್ರಿಯರೇ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ, ಮುಗಿಸೋಣ. ನಿಮಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡಿರಿ. ಈಗ ನೀವು ದುಷ್ಪ್ರೇರಣೆಗೆ ಒಳಗಾಗದಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು.
ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನಿನಗೆ ಎಷ್ಟೇ ಕಷ್ಟಗಳು ಅನುಭವಿಸಿದ್ರು ಕೂಡ ನೀನು ದೃಢವಾಗಿರು, ನಿನಗೆ ಸಂಬಳವನ್ನು ಕೊಡ್ತೇನೆ ಅಂತ ಹೇಳ್ತಾನ್ರಿ. ನಿನಗೇನಿದೆ, ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡ್ತೇನೆ. ಅದು ನಿನಗೆ ಬೇಕಾಗಿರ್ತಕ್ಕಂಥ ನಿರೀಕ್ಷಣೆ. ನೀನು ಏನೇ ಕಷ್ಟಪಟ್ಟರು ಕೂಡ ನೀನೇನಾಗಿರೋ, ದೃಢವಾಗಿರು. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ಪೌಲನು ಮಾಡಿರ್ತಕ್ಕಂಥದ್ದನ್ನು ನಾವು ಮಾಡೋಣ, ಅಪೋಸ್ತಲರು ಮಾಡಿರ್ತಕ್ಕಂಥದ್ದನ್ನು ನಾವು ಮಾಡೋಣ. ನಾವು ಯಾವ ರೀತಿ ಇರ್ಬೇಕಂದ್ರೆ ನಂಬಿಗಸ್ತರಾಗಿರ್ಬೇಕು. ಆತನ ವಿಷಯದಲ್ಲಿ ನಾವು ಹೆಂಗಿರ್ಬೇಕ್ರೆ ನಂಬಿಗಸ್ತರಾಗಿರ್ಬೇಕು. ನೀನು ನಂಬಿಗಸ್ತನಾಗಿದ್ರೆ ನಿನಗೆ ಸಿಗತಕ್ಕಂಥದ್ದು ಏನಪ್ಪ ಅಂತಂದ್ರೆ, ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡ್ತೇನೆ. ನೀನು ನಂಬಿಗಸ್ತನಾಗಿ ನೀನಿದ್ದರೆ, ನೀನು ನಂಬಿಗಸ್ತನಾಗಿ ನಿನ್ನ ಮರಣವನ್ನು ಅನುಭವಿಸಿದರೆ ನಿನಗೆ ಜೀವಮಾಲೆ ಅಂತಕ್ಕಂಥ ಕಿರೀಟವನ್ನು ನಿನಗೆ ಕೊಡ್ತೀನಿ. ಅದನ್ನ ನೀನು ಅನುಭವಿಸುವಂತ ವ್ಯಕ್ತಿ ನೀನು ಆಗ್ತೀಯ. ಆ ವಿಶ್ವಾಸದಲ್ಲಿ, ಆ ದೃಢತೆಯಲ್ಲಿ ನೀನಿದ್ರೆ ಖಂಡಿತವಾಗಲೂ ಕೂಡ ನೀನು ದೇವರ ಸಾನ್ನಿಧ್ಯಕ್ಕೆ, ದೇವರ ಒಂದು ಲೋಕಕ್ಕೆ ನೀನು ಕೂಡ ಬಾಧ್ಯಸ್ಥನಾಗ್ತೀಯ ಅಂತಕ್ಕಂಥದ್ದನ್ನ ಹೇಳ್ತಾ, ನಮ್ಮ ಇಡೀ ವಿಶ್ವಾಸ ಜೀವಿತಕ್ಕೆ ಒಂದು ಬೂಸ್ಟಿಂಗ್ ಪಾಯಿಂಟ್ ಕೊಡ್ತಕ್ಕಂಥ ಮಾತು ಪ್ರಿಯರಿದು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ಆ ಬೂಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂತಾರೆ, ಜೀವವೆಂಬ ಜಯಮಾಲೆಯನ್ನು ಕೊಡ್ತೀನಿ ಅನ್ನುವಂಥ ಆ ದೇವರು ಹೇಳಿರ್ತಕ್ಕಂಥ ಮಾತು ನಾವೆಲ್ಲರೂ ಕೂಡ ಹಿಡ್ಕೊಳ್ಳೋಣ ಪ್ರಿಯರೇ. ಆ ಜೀವವೆಂಬ ಜಯಮಾಲೆಯನ್ನು ಪಡೆಯುವಂತ ವಿಶ್ವಾಸಿಗಳು ನಾವು ನೀವು ಆಗೋಣ. ಅದೇನೇ ಇದ್ರೂ ಕೂಡ ಅನುಭವಿಸೋಣ. ದೇವರ ವಿಷಯದ, ದೇವರ ಮಾರ್ಗದಲ್ಲಿ ದೃಢವಾಗಿ ನಿಲ್ಲೋಣ ಅನ್ನುವಂಥ ಮಾತನ್ನ ಹೇಳ್ತಾ ನನ್ನ ವಾಕ್ಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಪ್ರಿಯರೇ. ಒಂದು ನಿಮಿಷ ಒಂದು ಚಿಕ್ಕ ಪ್ರಾರ್ಥನೆ ಮೂಲಕವಾಗಿ ನಾವು ಈ ಒಂದು ದಿನವನ್ನು ಮುಗಿಸೋಣ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ ತಂದೆ. ಈ ಇರ್ತಕ್ಕಂಥ ಅಲ್ಪ ಸಮಯದಲ್ಲಿ ನಿನ್ನ ಮಕ್ಕಳಿಗೆ ಕೆಲವು ವಿಷಯಗಳನ್ನು ನಾನು ಹಂಚಿಕೊಂಡಿದ್ದೇನೆ ಪ್ರಿಯರೇ ದೇವರೇ. ಯಾಕಂತಾರೆ ಜೀವವೆಂಬ ಜಯಮಾಲೆಯನ್ನು ಹೊಂದುವಂತ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸಿದ್ವಿ ದೇವರೇ. ಅದನ್ನ ಸಂಪೂರ್ಣವಾಗಿ ಕೂಡ ನಾವು ಪಡೆದುಕೊಂಡು ನಿನ್ನ ರಾಜ್ಯದಲ್ಲಿ ವಾರಸುದಾರರಾಗುವಂತೆ ನಿನ್ನ ಕೃಪೆಯನ್ನು ನೀಡು. ಸೈತಾನನ ಶೋಧನೆಗಳು ಗೊತ್ತುಂಟು ದೇವ, ವಾಕ್ಯದ ಮುಖಾಂತರವಾಗಿ ನಮಗೆ ತಿಳಿಯಲ್ಪಟ್ಟಿತ್ತು ದೇವ. ಆ ಶೋಧನೆಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ನಮಗೆ ಅನುಗ್ರಹಿಸಿಕೊಡುತ್ತಂದೆ ದೇವ. ನಾವೆಲ್ಲರೂ ಕೂಡ ಒಂದಾಗಿ ಏಕಮನಸ್ಸುಳ್ಳವರಾಗಿ ಸ್ಥಿರಚಿತ್ತರಾಗಿದ್ದುಕೊಂಡು ಪರಿಶುದ್ಧವಾಗಿ ದೇವ ನಮ್ಮ ಜೀವಿತದ ಯಾತ್ರೆಯನ್ನು ಮುಗಿಸುವಂತ ರೀತಿಯಲ್ಲಿ ನಾವು ನಡ್ಕೊಳ್ಳುವ ಹಾಗೆ ನಿನ್ನ ಕೃಪೆಯನ್ನು ನೀಡು. ನಮಗೆ ಬೇಕಾಗಿರ್ತಕ್ಕಂಥ ಆತ್ಮಿಕ ಶಕ್ತಿಯನ್ನು, ದೈವಿಕ ಶಕ್ತಿಯನ್ನು ದೇವ, ಜ್ಞಾನ, ವಿವೇಕ, ಆರೋಗ್ಯವನ್ನು ಕೂಡ ನೀವು ಕೊಟ್ಟು ನಮ್ಮನ್ನು ಕಾಪಾಡಬೇಕಂತೇಳಿ ನಮ್ಮ ಕರ್ತನು, ನಮ್ಮ ಒಡೆಯನೂ ಆಗಿರ್ತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ಈ ಪ್ರಾರ್ಥನೆ ನಿಮಗೆ ಸಮರ್ಪಿಸುತ್ತೇವೆ ತಂದೆ. ಆಮೇನ್. ಥ್ಯಾಂಕ್ ಯು.